وعلى آله وأصحابه وسلم تسليما كثيرا كثيرا أما بعد أعوذ بالله من الشيطان الرجيم بسم الله الرحمن الرحيم وأسروا قولكم أو اجهروا به إنه عليم بذات الصدور ألا يعلم من خلق وهو اللطيف الخبير. قال النبي صلى الله عليه وسلم الدنيا مزرعة الآخرة أو كما قال عليه الصلاة والسلام. ಗುರು ಹಿರಿಯರೇ, ಮಾಷಾಲ್ಲಾ, ನಾವೆಲ್ಲರೂ ಅಲ್ಲಾಹನ ಮನೆಯೊಳಗೆ ದೀನದ ಮಾತು ಕೇಳೋ ಸಲುವಾಗಿ ಈ ನಮ್ಮ ಕಂದಗಲ್ ಜೋಡಿನಲ್ಲಿ ಎಲ್ಲರೂ ನಾವು ಕೂಡಿವಿ. ಭಾಳಷ್ಟು ನಮ್ಮ ಹಳ್ಳಿ ಮತ್ತು ಮಸ್ಜಿದದ ಕೈಫಿಯತ್ಗಳು, ಕಾರುಗುಜಾರಿಗಳು ನಾವು ಕೇಳಿದ್ದೀವಿ. ಇವತ್ತು ನಾವು ಅಲ್ಲಾಹನ ಮನೆಯೊಳಗೆ ಜೋಹರ್ ನಮಾಜ್ ಮಾಡಿ ಕೂತೀವಿ ಅಂದ್ರೆ ಸ್ವಲ್ಪ ವಿಚಾರ ಮಾಡಿದ್ರೆ ನಮ್ಮ ಹಳ್ಳಿ ಒಳಗೆ, ನಮ್ಮ ಮಾಶರಾದೊಳಗೆ, ನಮ್ಮ ಓಣಿ ಒಳಗೆ ಭಾಳಷ್ಟು ನಮ್ಮ ಮುಸ್ಲಿಂ ಬಾಂಧವರು ಅದಾರಲ್ರಿ. ಆದ್ರೆ ಅವ್ರಿಗೆ ಎಲ್ಲ ಥರ ತೌಫೀಕ್ ಕೊಡಲಿಲ್ಲ. ಇವತ್ತು ನಾವು ಈ ಜೋಡ್ ಮುಖಾಂತರ ಈ ಜೋಡಿನಲ್ಲಿ ಕೂತು ಆ ಹುಟ್ಟಿಸಿರುವಂಥ ಅಲ್ಲಾಹ್ ತಾಲ ನಮಗೆ ಜಗತ್ತಿನೊಳಗೆ ಯಾಕೆ ಕಳಿಸ್ಯಾನ, ಏನು ಮಾಡಕತ್ತೀವಿ, ಏನು ಮಾಡಬೇಕು, ಏನು ತೊಗೋಬೇಕು, ಏನು ತೊಗೊಂಡು ಹೋಗಬೇಕು ಅನ್ನುವಂಥ ವಿಚಾರಗಳು ನಾವು ಈ ಜೋಡಿನಲ್ಲಿ ವಿಚಾರ ಮಾಡಕತ್ತೀವಿ. ಆದ್ರೆ ಭಾಳಷ್ಟು ಯುವಕರು ಬಾಂಧವರು, ನಮ್ಮ ಸಾಥಿಗಳು ಹೊಲದೊಳಗೆ, ತ್ವಾಟಪಟ್ಟಿ ಒಳಗೆ, ಬಂಗ್ಲೆದೊಳಗೆ, ಭಾಳಷ್ಟು ಮೊಬೈಲ್ ನೋಡೋದ್ರೊಳಗೆ, ಆಟ ಆಡೋದ್ರೊಳಗೆ ನಾನಾ ಥರದ ಜೀವನವನ್ನು ಸಾಗಿಸಾಕತ್ತಾರ. ಅಂಥದ್ರೊಳಗೆ ಅಲ್ಲಾಹ್ ತಾಲ ನಮ್ಮೆಲ್ಲರಿಗೂ ದೀನ ಧರ್ಮದ ಸಲುವಾಗಿ, ನಮ್ಮ ಬರುವಂಥ ಜೀವನದ ಸಲುವಾಗಿ ಒಂದು ದಿವಸ ನಾವು ಈ ಜಗತ್ತು ಬಿಡೋದೈತಿ. ಆ ಬಿಡುವಾಗ ನಾವು ಏನು ತೊಗೊಂಡು ಹೋಗಬೇಕು ಅನ್ನುವಂಥ ಇಂಥ ಕಾರುಗುಜಾರಿ ಬಗ್ಗೆ, ನಮ್ಮ ನಮಾಜ್ ಹೆಂಗೆ ನಡೆದೈತಿ, ಕುರಾನ್ ಪಠಣ ಏನು ಮಾಡಾಕತ್ತೀವಿ, ನಾವು ಏನು ಊಟ ಮಾಡಾಕತ್ತೀವಿ. ಯಾಕಂದ್ರೆ ಅಲ್ಲಾಹ್ ಮತ್ತು ಪೈಗಂಬರ್ ಪರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆಲ್ಲರೂ ತಿಳಿಸ್ಯಾರ ಏನು ನೋಡಬೇಕು, ಏನು ನೋಡಬಾರ್ದು, ಏನು ಹೇಳಬೇಕು, ಏನು ಹೇಳಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಏನ್ರಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಇದೆಲ್ಲ ಪೈಗಂಬರ್ ಪರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮ್ಮೆಲ್ಲರಿಗೂ ತಿಳಿಸ್ಯಾರ. ಇದೇ ಒಂದು ಧರ್ಮ, ಇಸ್ಲಾಂ ಧರ್ಮ. ಇದರಲ್ಲಿ ನೋಡ್ರಿ, ಸುನ್ನತ್, ವಾಜಿಬ್, ಫರ್ಜ್ ಕಿಫಾಯ, ಮಕ್ರೂ ತಹರೀಮಿ, ಮಕ್ರೂ ತನ್ಜಿ, ಇದು ಹರಾಮ್ ಐತಿ, ಇದು ಪಾಕ್ ಐತಿ, ಇದು ನಾಪಾಕ್ ಐತಿ, ಇದು ಶಿರ್ಕ್ ಐತಿ, ಇದು ಬಿದತ್ ಐತಿ, ಇದು ಜಹಾಲತ್ ಐತಿ, ಇದು ಗಫಲತ್ ಐತಿ. ಇಂಥ ಮಾತುಗಳು ಯಾವುದೋ ಧರ್ಮದಲ್ಲಿ ಐತೆ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ. ಆದ್ರೆ ನಾವೆಲ್ಲರೂ ಕೂಡಿವೆ ಅಂದ್ರೆ ಅಲ್ಲಾಹ್ ತಾಲ ತಮ್ಮೆಲ್ಲರಿಗೆ, ನಮ್ಮೆಲ್ಲರಿಗೆ, ಇಡೀ ಮಾನವ ಕುಲಕ್ಕೆ, ಈ ಕುರಾನ್ ಬೇರೆ ಮುಸಲ್ಮಾನ ಸಲುವಾಗಿ ಅಲ್ರಿ, ಇಡೀ ಮಾನವ ಕುಲಕ್ಕೆ ಅಲ್ಲಾಹ್ ತಾಲ ಕುರಾನದಲ್ಲಿ ಸಾರಿ ಹೇಳ್ತಾನೆ. ಏನು ಹೇಳ್ತಾನೆ ನೋಡ್ರಿ, ಅದೇ ಆಯ್ತು ನಾನು ಇವತ್ತು ಓದಿನಿ. ಅಲ್ಲ ಹೇಳ್ತಾನ, ವಾಸಿರ್ರು ಕೌಲಕುಂ ಅವಿಜಹರು ಬಿಹಿ. ಹಾಂ, ಏ ಮಾನವರೇ, ನೀವು ಹಗರಾಗಿ ಹೇಳಿದ್ರು ಅದು ಕೇಳ್ತೀನಿ, ನೀವು ಹಗರಾಗಿ ಹೇಳಿದ್ರಿ ಅಂದ್ರು ಅದು ಕೇಳ್ತೀನಿ, ನೀವು ಒತ್ತಿ ಹೇಳಿದ್ರಿ ಅಂದ್ರು ನಾ ಅದು ಕೇಳ್ತೀನಿ. ಸುಬ್ಹಾನಲ್ಲಾಹ್. ವಾಸಿರ್ರು ಕೌಲಕುಂ ಅವಿಜಹರು ಬಿಹಿ. ಮುಂದೆ ಅಲ್ಲಾಹ್ ತಾಲ ಹೇಳ್ತಾನೆ ರೀ, ಇನ್ನಹು ಅಲೀಮುಂ ಬಿಜಾತಿ ಸುದೂರ್. ಹಾಂ, ಮತ್ತು ನಿಮ್ಮ ಹೃದಯದೊಳಗೆ ಏನು ನಡೆಯಕತ್ತೈತಿ, ನಿಮ್ಮ ವಿಚಾರಗಳು ಏನು ನಡೆದಾವ, ಹಾಂ, ಅವೆಲ್ಲ ನಿಮ್ಮ ಮನಸ್ಸಿನೊಳಗೆ ಏನೇನು ವಿಚಾರಗಳು ಅದಾವಲ್ಲ, ಈಗ ನನಗಂತೂ ಗೊತ್ತಿಲ್ಲ, ನನ್ನ ಒಳಗೆ ವಿಚಾರ ಏನೈತಿ ನಿಮ್ಗೆ ಗೊತ್ತಿಲ್ಲ, ನನ್ನ ಹೃದಯದೊಳಗೆ ಏನು ನಡೆದೈತೆ ನಿಮ್ಗೆ ಗೊತ್ತಿಲ್ಲ, ನಿಮಗೇನು ನನಗೂ ಗೊತ್ತಿಲ್ಲ. ಆದರೆ ಅಲ್ಲಾಹ್ ಹೇಳ್ತಾನ, ನಿಮ್ಮ ಹೃದಯದೊಳಗೆ ಏನೇನು ವಿಚಾರಗಳು ನಡೆದಾವಲ್ಲ ಅದೆಲ್ಲ ನನಗೆ ಗೊತ್ತೈತಿ. ಅದೇಂಗೆ ನನಗೆ ಗೊತ್ತಾಗೋದಿಲ್ಲ, ಅದೊಂದು ಪ್ರಶ್ನೆ ಐತಲ್ಲ, ಅದಂಗೆ ನನಗೆ ಅಲ್ಲ ಹೇಳ್ತಾನ, ನನಗೇನು ಗೊತ್ತಾಗೋದಿಲ್ಲ, ಗೊತ್ತಾಕೈತಿ. ಯಾಕಂದ್ರೆ ಅಲಾ ಯಾಲಮು ಮಿನ್ ಖಲಕ, ಅಲಾ ಯಾಲಮು ಮನ್ ಖಲಕ ವಹುವ ಲತೀಫುಲ್ ಖಬೀರ್. ಯಾಕಂದ್ರೆ ನಾನಾ ನಿಮ್ಗೆ ಹುಟ್ಟಿಸಿದವ, ನಾನಾ ನಿಮ್ಗೆ ಹುಟ್ಟಿಸಿದವ. ಯಾರು ಹುಡ್ಸ್ಯಾನ್ರಿ? ದೃಷ್ಟಿ ಕೊಟ್ಟವ ಯಾರ್ರೀ? ಹೇಳುವಂಥ ಶಕ್ತಿ ಕೊಟ್ಟವ ಯಾರ್ರೀ? ಬುದ್ಧಿ ಕೊಟ್ಟವ ಯಾರ್ರೀ? ಅಲ್ಲನೇ ಕೊಟ್ಟಾನಲ್ಲ. ನಾವೇನು ಮಾಡೀವ್ರಿ? ನಮ್ಮಿಂದ ಏನೂ ಆಗೋದಿಲ್ಲ, ಆಗಾಕೂ ಸಾಧ್ಯ ಇಲ್ಲ. ನಾವು ಹೆಂಗೆ ಬಂದೀವಿ? ಖಾಲಿ ಹೋಗೋದೈತಿ, ಹೌದಲ್ರಿ? ಅದಕ್ಕೆ ಹಿರಿಯರು ಹೇಳ್ತಾರೆ ರೀ, ಕುರಾನ್ದೊಳಗೆ ಈ ಮಾತು ಬರ್ತೈತಿ, ಮನುಷ್ಯನ ಜೀವದೊಳಗೆ 3 ದಿವಸ ಭಾಳ ಒಳ್ಳೆಯವು ಇರ್ತಾವ, ಭಾಳ ನೆನಪಿರುವಂಥ ನೆನಪಿರುವಂಥ ದಿವಸಗಳು ಇರ್ತಾವ. ಮೊದಲನೇ ದಿವಸ ಯಾವುದಪ್ಪ ಅಂದ್ರೆ, ಯಾವ ದಿವಸ ನಾವು ಜಗತ್ತಿನಾಗ ಬಂದಿರ್ತೀವಲ್ರಿ, ಆ ದಿವಸ ಎಲ್ಲರೂ ನೆನಪಿಡ್ತಾರೆ. ಡೇಟ್ ಆಫ್ ಬರ್ತ್ ಎಲ್ಲರೂ ಗೊತ್ತಿರ್ತಿಲ್ರಿ, ಎಲ್ಲರಿಗೂ ಗೊತ್ತಿರ್ತೈತಿ. ಆದ್ರೆ ಆ ದಿವಸ ಎಲ್ಲ ನೆನಪಿಡ್ತಾರೆ. ಆದರೆ ಹಿರಿಯರು ಔಲಿಯಾ ಇಕ್ರಾಮರು ಸೂಫಿ ಸಂತರು ಹೇಳ್ತಾರೆ, ನಾವು ಜಗತ್ತಿನಾಗ ಬರಾಕತ್ತಿದ್ದೀವಿ, ನಾವು ಬಂದ ಮೇಲೆ ಅಳಾಕ್ ಚಾಲು ಮಾಡಿದ್ದೀವಿ, ಆದರೆ ಎಲ್ಲರೂ ಮನೆಯೊಳಗೆ ನಗಾಕತ್ತಿದ್ರು. ಸುಬ್ಹಾನಲ್ಲಾಹ್. ಎಲ್ಲರೂ
ನಗಕತ್ತಿದ್ರು, ನಾವು ಅಳಾಕತ್ತಿದ್ದೀವಿ, ಹೌದಲ್ರಿ? ಅದೇ ರೀತಿಯಾಗಿ ಮನುಷ್ಯನ ಜೀವನದೊಳಗೆ ನೆನಪಿರುವಂಥ ದಿವಸ ಯಾವುದಪ್ಪ ಅಂದ್ರೆ ಲಗ್ನ ಆಕೈತಲ್ರಿ, ನಿಕಾಗಳು ಹಾಕವ, ಲಗ್ನ ಆಕೈತಿ, ಇದು ಒಂದು ನೆನಪಿರುವಂಥ ದಿವಸ. ಅದೇ ರೀತಿಯಾಗಿ 3ನೇ ದಿವಸ ನೆನಪಿಡ್ತಾರೆ ಮಂದಿ. ಆ ದಿವಸ ಏನಪ್ಪ ಅಂದ್ರೆ ಜಗತ್ ಬಿಟ್ಟು ಹೋಗೋದಿರ್ತೈತೆ ಒಂದು. ಆ ದಿವಸ ಎಲ್ಲ ನೆನಪಿಡ್ತಾರ, ಹೌದಿಲ್ರಿ? ಅಲ್ಲಾಹು ಅಕ್ಬರ್. ಆದ ಕಾರಣ ಅಲ್ಲಾ ರಬ್ಬುಲ್ ಇಜ್ಜತ್ ಹೇಳ್ತಾನ್ರಿ, ನಾನು ನಿಮ್ಗೆ ಹುಟ್ಟಿಸಿದವ ಅಲ ಯಾಲಮು ಮನ್ ಖಲಕ ವಹುವ ಲತೀಫುಲ್ ಖಬೀರ್. ಲತೀಫ್ ಅತ್ತಾರ್ರಿ, ಸಣ್ಣ ಅತಿ ಜಿನುಗಿರುವಂಥ ವಸ್ತು ಇದ್ದರೂ ಅದಕ್ಕೆ ನಾನು ತಿಳಿತೀನಿ, ಲತೀಫ್ ಅತ್ತಾರ. ಅದಕ್ಕೆ ಖಬೀರ್ ಎಲ್ಲಾನು ಗೊತ್ತೈತಿ ನಾವು. ಅದಕ್ಕೆ ಅಲ್ಲ ಹೇಳ್ತಾನ್ರಿ, ನೀವು ಹೇಳಿದ್ ಕೇಳ್ತೀನಿ. ಇನ್ನೊಂದು ಜಾಗ ಅಲ್ಲಾ ತಲ ಆಯತುಲ್ ಕುರ್ಸಿ ಹೇಳ್ತಾನ್ರಿ, ಯಾಲಮು ಮಾ ಬೈನ ಐದೀಹಿಂ ವ ಮಾ ಖಲ್ಫಹುಂ. ಸುಬ್ಹಾನಲ್ಲಾ. ನೀವು 20 ವರ್ಷ ಮುಂಚೆ ಏನು ಹೇಳಿರಲ್ಲ, ಏನು ವಿಚಾರ ಮಾಡಿದ್ರಿ, ಏನು ಮಾಡ್ಬೇಕಂತ ವಿಚಾರ ಮಾಡಿದ್ರಿ, ಅದು ನನಗೆ ಗೊತ್ತೈತಿ. ನಿಮ್ಮ ಜೀವನದೊಳಗೆ ಇನ್ನೂ 20 ವರ್ಷ ಉಳಿದಿದ್ರೆ ಮುಂದೆ ಏನು ಮಾಡಾರಿದೇನೋ ಅದು ನನಗೆ ಗೊತ್ತೈತೆ ಅಲ್ಲ ಹೇಳ್ತಾನೆ. ಅದು ಅಲ್ಲ ತಲ ನಮಗೆ ಹೇಳ್ತಾನೆ ರೀ. ಆದ ಕಾರಣ ಈ ಎಲ್ಲ ನಮ್ಮೆಲ್ಲರಿಗೂ ಒಂದು ಜೀವನ ಕೊಟ್ಟಾನ್ರಿ. ಈ ಜೀವನ ಕೊಟ್ಟಾನ. ಈ ಜೀವನ ನಾವು ಮನಸ್ಸಿಗೆ ಬಂದಾಗ ಸಾಗಿಸ್ಬಾರ್ದು. ಆ ಮಾತು ಪೈಗಂಬರ್ ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತ್ಗೆ ನಮ್ಮೆಲ್ಲರಿಗೆ ಎಲ್ಲ ತಲ ಸಾರಿ ಹೇಳಕತ್ತಾನ. ಏನನ್ರಿ? ವಲಾ ತಕೂನು ಕಲ್ಲದೀನ ನಸುಲ್ಲಾ ಫ ಅನ್ಸಾಹುಂ ಅನ್ಫುಸಹುಂ. ನೀವು ಅವ್ರಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲು ಏನು ಅಲ್ಲಾಗಿ ಹುಡ್ಸಿರೋಂಥ ಅಲ್ಲಾನಂಗೆ ಬರ್ತರು, ಪೈಗಂಬರಕ್ಕೆ ಮರೆತು ಹೆಂಗೆ ಮನ್ಸಿಗೆ ಬಂದಂಗೆ ಜೀವನ ಸಾಕ್ತಾರೆ, ಹೆಂಗೆ ಬೇಕಾದ್ರೆ ತಿಂತಾರೆ, ಎಲ್ಲಿ ಬೇಕಾದ್ರೆ ಬೀಳ್ತಾರೆ. ಅವ್ರಿಗೆ ಏನು ಉದ್ದೇಶ ಇಲ್ಲ. ಎದಕ್ಕೆ ಬಂದು ನಾ ಉರ್ದುದೊಳಗೆ ನಮ್ಮ ಮಕ್ಕಳಿಗೆ ಸಾಲಿ ಹೇಳ್ತಿರ್ತೀನಿ, ಕಾಂಗೈತೆ ಕಾನಿ ಕ್ಯಾಲಾಯ್ ಕ್ಯಾಬಿನಿ ಅಚಾನ ಪಚಾನ ಬಡಿ ಖಾಲಾಕು ಸಲಾಮ್. ಏನಾದ್ರು ಉದ್ದೇಶ ಇರ್ತೈತಲ್ರಿ? ಏನಾದ್ರು ಉದ್ದೇಶ ಇರಬೇಕು. ಎಲ್ಲಕ್ಕೊಂದು ಉದ್ದೇಶ ಐತ್ರಿ. ಇದು 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 ಅಂದ್ರೆ ಹಾಕ್ಯವಲ್ಲ, ಇದು ಎದಕ್ಕೆ ಇದು ಉದ್ದೇಶ ಏನಿದೆ? ಚಲೋ ಕಾಣಿಸಲು ಹಾಕ್ಯಾವ ಅನ್ನೋದು. ಇದ್ರ ಉದ್ದೇಶ ಐತಿ, ನೆರಳಾಗಲಿ, ಬಿಸಿಲು ಹತ್ತಬಾರ್ದು, ಹೌದಿಲ್ರಿ? ಇದಕ್ಕೆ ಈ ಉದ್ದೇಶ ಐತಿ. ಇದು ಉದ್ದೇಶ ಪೂರ್ತಿ ಆಗಲಿಲ್ಲ, ಇದು ಹರಿತಿ ಸರಿಯಾಗಿ ಇದಕ್ಕೆ ನೆರಳು ಬಿಡಾಕತ್ತಲ್ಲ, ಇಡ್ತಾರನ್ರಿ ಅದಕ್ಕೆ. ಅದ್ರ ಉದ್ದೇಶ ಪೂರ್ತಿ ಮಾಡ್ಲಿಕ್ಕಂದ್ರೆ ಅದು ಇಡುದಿಲ್ಲ. ಒಂದು ಫ್ಯಾನ್ ಐತಿ, ಒಂದು ಲೈಟ್ ಹತ್ತೈತಿ ನೋಡ್ರಿ, ಅದು ಉದ್ದೇಶ ಏನೈತಿ? ಮ್ಯಾಗ ತೆರಿ ಮ್ಯಾಗ ಹಚ್ಚಿವಿ. ಅದಕ್ಕೆ ಯಾಕೆ ಹಚ್ಚಿವಿ? ಅದು ಬೆಳಕು ಕೊಡ್ತೈತೆ ಅಂದ್ರೆ ಮ್ಯಾಗ ಹಚ್ಚಿವಿ. ಅದ್ರ ಉದ್ದೇಶ ಬೆಳಕು ಸಿಗ್ಲಿಕ್ಕಂದ್ರೆ ಅದು ಲೈಟ್ ಯಾಕೆ ಇಡ್ತೇವೆ ನಾವು? ಇಡುದಿಲ್ಲ. ಬರೀ ಹಂಗೆ ತಳಗೆ ಇಳಿಸೋದಿಲ್ಲ, ಹೊಡಿತಾನ ಹುಡ್ಕೋತ ಕುಂದಿರ್ತೀವಿ. ಸಣ್ಣವರಿದ್ದಾಗ ನೋಡಿಲ್ಲ, ಡಬ್ಬ ಅನ್ನೋತಾನ ಬಿಡ್ತಿದ್ದಿಲ್ಲ ಅದಕ್ಕೆ. ಎಲ್ಲಕ್ಕೊಂದು ಉದ್ದೇಶ ಐತ್ರಿ. ಅದೇ ಕಾರಣ ಅಲ್ಲಾ ತಾಲಾನು ಪರಮಾತ್ಮ ನಮ್ಮೆಲ್ಲ ಹೇಳ್ತಾನ್ರಿ, ನಾನು ನಿಮ್ಗೆ ಹುಡ್ಸಿದ್ದು ಒಂದು ಉದ್ದೇಶ ಐತಿ, ಹಂಗೆ ಹುಡ್ಸಿಲ್ಲ. ಅಲ್ಲಾ ತಾಲಾನೇ ಬರೀ ಊಟ ಮಾಡಾಕ, ತಿನ್ನಾಕ, ಆರಾಮ್ ಮಾಡಾಕ, ಹೊಲ ಮನಿ ತೋಟ ಪಟ್ಟಿ ಬಂಗ್ಲೆ ಮಾಡಿ ಆರಾಮ್ ಐಶ್ ಮಾಡಿ ಹೋಗೋದಂತ ಆ ಸಲ ಕಳಿಸಿ ಎಲ್ಲ ಅಲ್ಲಾ ತಾಲಾ ನಮ್ಮೆಲ್ಲರಿಗೂ ಒಂದು ಉದ್ದೇಶದಿಂದ ಅಲ್ಲಾ ತಾಲ ಕಳ್ಸ್ಯಾನ್ರಿ. ಆ ಉದ್ದೇಶ ಏನಪ್ಪ ಅಂದ್ರೆ ಅಲ್ಲಾ ತಾಲ ಹೇಳ್ತಾನ್ರಿ, ನೀವು ಆ ಉದ್ದೇಶ ಏನಪ್ಪ ಅಂದ್ರೆ ನಿಮ್ಗೆ ಅಲ್ಲಾ ತಾಲ ಹೇಳ್ತಾನ್ರಿ, ಇಬಾದತ್ ಮಾಡೋ ಸಲುವಾಗಿ. ನಮ್ಮ ಜೀವನದಲ್ಲಿ ಇಬಾದತ್ ಬರಬೇಕು. ಅಲ್ಲಾ ಮತ್ತು ಪೈಗಂಬರ್ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಕೊಟ್ಟಿನ ಮೇಲೆ ದಾರಿ ಮ್ಯಾಗ ನಡೆಯುವಂಥ ಸಲಮ ಅಲ್ಲಾ ತಾಲ ಕೊಟ್ಟಾನ. ಅದಕ್ಕೆ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ದುನಿಯಾ ಮಜರಾತುಲ್ ಆಖಿರ. ಇದರ ಅರ್ಥ ಏನೈತಪ್ಪ ಅಂದ್ರೆ, ಇಲ್ಲಿ ನೀವು ಏನು ಬಿತ್ತಿರ್ಲ ಅದ ನೀವು ತೆಗಿತೀರಂತ ಹೇಳ್ತಾರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಜೀವನ, ಜಗತ್ತಿನ ಜೀವನ, ಅಮಲ್ ಮಾಡುವಂಥ ಜೀವನ. ಯಾವ ಜೀವನ ರೀ ಇದು? ಅಮಲ್ ಮಾಡುವಂಥ ಜೀವನ. ಇಲ್ಲಿ ಏನು ಅಮಲ್ ಮಾಡ್ತಾನ ಅದೇ ಅಲ್ಲಾ ತಾಲ ಅವನಿಗೆ ಆಕಾರದೊಳಗೆ ಕೊಡ್ತಾನೆ ರೀ. ಅದೇ ಆಕಾರದೊಳಗೆ ಕೊಡ್ತಾನೆ. ಇಲ್ಲಿ ಚಲೋ ಆಗೋದು ಇಲ್ಲೇ, ಕೆಡೋದು ಇಲ್ಲೇ. ಇಲ್ಲಿ ಚಲೋ ಆಗ್ಲಾರ್ದ ಕೆಟ್ಟ ಹೋದಂದ್ರೆ ಅಲ್ಲಿ ಮುಂದೆ ಮಾಡೋಕೆ ಸಾಧ್ಯನೇ ಇಲ್ಲ. ಅದೊಂದು ಉದಾಹರಣೆ ಕೊಟ್ಟರು ಹಿರಿಯರು ಔಲಿಯಾಕರಂ. ಏನಪ್ಪ ಅಂದ್ರೆ, ತಾಯಿ ಹೊಟ್ಟಿಲಿಂದ ಅವ ಕುಂಟು ಹುಟ್ಟ್ಯಾನ ಏನ್ರಿ, ಬುದ್ಧಿ ಇರ್ಲಾರ್ದ ಹುಟ್ಟ್ಯಾನ. ಅವ್ಗೆ ಯಾವುದೋ ಡಾಕ್ಟರ್ ಬರೋಬ್ಬರ ಮಾಡೋಕೆ ಸಾಧ್ಯತೆ ಏನ್ರಿ? ಸಾಧ್ಯನೇ. ಯಾಕಂದ್ರೆ ಅವ ತಾಯಿ ಹೊಟ್ಟಿಲಿಂದ ಹಂಗದಾನಪ್ಪ ಅಂತ ಹೇಳ್ತಾನೆ. ಇದೇ ಮಾತು ಔಲಿಯಾಕರಂ ಹೇಳ್ತಾರ್ರಿ, ಪೈಗಂಬರ್ ಪರವಾದಿನ ಹೇಳ್ತಾರ್ರಿ. ಈ ಜಗತ್ತಿನ ಏನು ಜೀವನ ಐತಲ್ರಿ, ಈ ಜಗತ್ತು ಇದು ಒಂದು ತಾಯಿ ಹೊಟ್ಟಿ ಇದ್ದಂಗೆ. ಇದು ಒಂದು ಇಲ್ಲಿ ಏನು ನಾವು ಮಾಡಿರ್ತೀವಿ, ಇಲ್ಲಿ ಹೆಂಗೆ ಆಗಿರ್ತೀವಲ್ರಿ, ಹಂಗೆ ಅಲ್ಲಿ ಆಕೈತಂತ್ರಿ. ಎಲ್ಲ ಜಗತ್ತಿನ ಡಾಕ್ಟ್ರು ಕೂಡಿ ಒಬ್ಬ ಕುಡ್ ಹುಟ್ಟ್ಯಾನ, ಅವ್ಗೆ ಕಣ್ಣು ಕೊಡಂದ್ರೆ ಕೊಡೋಕೆ ಸಾಧ್ಯತೆನ್ರಿ? ಕೊಡೋಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಆಖರತ್ನೊಳಗೆ ಈ ಜಗತ್ತು ಆದಮೇಲೆ ಮತ್ತೊಂದು ಆಖರತ್ ಜೀವನ ಬರ್ತೈತಲ್ರಿ, ಸತ್ತ ಮೇಲೆ ಅಲ್ಲಿ ನಾ ಬರಾಬರಿ ಹಾಕಿನಪ್ಪ ಅಂದ್ರೆ ಕೆಲಸ ಆಗೋದಿಲ್ಲ, ಯಾರನ್ನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವೇನ್ರಿ? ಇಲ್ಲೇ ಏನೈತಿ, ಅಲ್ಲಾ ತಾಲ ನಮಗೆ ಅಮಲ್ ಮಾಡುವಂಥ ತಾಕತ್ ಕೊಟ್ಟಾನ. ಇವತ್ತು ಅಲ್ಲಾ ತಾಲ ಕೊಟ್ಟಾನ. ಆ ಅಮಲ್ ಮಾಡೋ ಸಲುವಾಗಿ ಈ ದಾವತ್ತದ ಕೆಲಸ ಮುಖಾಂತರ ಮತ್ತೇನ್ರಿ, ಇದು ಕಾರುಗುಜಾರಿ ಮುಖಾಂತರ ನಾವೆಲ್ಲರೂ ಕೂತು ವಿಚಾರ ಮಾಡಿದ್ದೀವಿ. ಎಷ್ಟು ಮನೆ ಅದಾವ, ಎಷ್ಟು ಸಾತಿ ಏನು ಮಾಡಾಕತ್ತಾರ, ಯಾರು ಊರಾಗ ತಾಲೀಮ್ ಆಗಕತ್ತಿಲ್ಲೋ, ನಮಾಜ್ ಮಾಡಾಕತ್ತಾರಿಲ್ಲೋ. ಇವತ್ತು ನಮಾಜ್ ಮಾಡೋರು ಕಡಿಮೆ ಅದಾರ, ನಮಾಜ್ ಬಿಡೋರು ಹೆಚ್ಚದಾರ. ಕುರಾನ್ ಪಠನೆ ಮಾಡೋರು ಕಡಿಮೆ ಅದಾರ, ಕುರಾನ್ ಪಠನೆ ಮಾಡ್ಲಾರ್ದವರು ಹೆಚ್ಚದಾರ. ಹೌದಿಲ್ರಿ? ಇವ್ರು ಹೆಚ್ಚದಾರ ಏನು ನಮಾಜ್ ಮಾಡೋರು ಹೆಚ್ಚದಾರ?
ನಮಾಜ್ ಮಾಡ್ಲಾರ್ದ ಹೆಚ್ಚು ಮಂದಿ ಅದಾರ, ಹೌದಿಲ್ರಿ? ಆದ್ರೆ ಇಂಥ ವಿಚಾರ ನಮ್ಮಲ್ಲಿ ಇದು ಬರಾಕತ್ತಿದ್ದು, ಈ ಕಾರುಗುಜಾರನ್ನ ಕೇಳಕತ್ತೀವಲ್ಲ, ಇಂಥ ಒಂದು ಕಾರುಗುಜಾರಿ ಇವತ್ತು ನಮ್ಮ ಅನಗಾಡಿ ಬಶೀರ್ ಸಾಬ್ ಆಗಲಿ, ಮನ್ಸೂರ್ ಸಾಬ್ ಆಗಲಿ, ಹಾಫೀಸ್ ಸಾಬ್ ಆಗಲಿ, ಬೆಳಗ್ಗೆ ಮೌಲಾನವ್ರ ಮುಂದೆ ನೀವು ಹೇಳಿದ್ರಿ ಇದು ನಡೆಯಕತ್ತೈತ್ರಿ, ಎಲ್ಲ ನೀವು ತಿಳಿಸಿದ್ರಿ. ಆದ್ರೆ ಒಂದು ಕಾರುಗುಜಾರಿ ನಮ್ಮೆಲ್ಲರಿಗೂ ನಮ್ಮ ಅಲ್ಲ ಹುಟ್ಟಿಸಿರುವಂಥ ಅಲ್ಲಾನ ಮುಂದೆ ನಮ್ಗೆ ಕೊಡೋದೈತಿ. ಯಾರ ಮುಂದೆ ಕೊಡೋದೈತ್ರಿ? ಅಲ್ಲಾನ ಮುಂದೆ ಕೊಡೋದೈತಿ. ಅಲ್ಲಿ ಏನು ಪ್ರಶ್ನೆ ಆಕೈತಿ? ನಾವು ಕೇಳಿದ್ ಎಷ್ಟು ಮಂದಿ ಅದಾವ್ರಿ, ಎಷ್ಟು ಮಂದಿ 4 ದಿವಸ ಹಚ್ಚಿರಿ, ಎಷ್ಟು ಮಂದಿ ಕೆಲಸ ಮಾಡಕತ್ತಾರ್ರಿ, ಎಷ್ಟು ಮಂದಿ ಮಜೀರ್ ಜಮಾತ್ನಾಗ ಕುಂದಿರ್ತೀರಿ, ಎಷ್ಟು ಮಂದಿ 3 ದಿವಸ ಹಚ್ಚಿರಿ, ಎಷ್ಟು ಮಂದಿ 4 ತಿಂಗಳು ಹಚ್ಚು 4 ತಿಂಗಳು ಹಚ್ಚು ಅಂತ ನಿಯತ್ ಮಾಡಿರಿ. ಎಲ್ಲ ಕಾರುಗುಜಾರನ್ನ ಕೇಳ್ಕೊತೀವಿ. ಏನು ಮಾಡಕತ್ತೀರಿ, 2.5 ಗಂಟೆ ಏನು ಮಾಡಕತ್ತೀರಿ, ತಾಲೀಮ್ ಹೆಂಗೆ ಮಾಡ್ತೀವಿ, ಮನೆಯೊಳಗೆ ತಾಲೀಮ್ ಹಾಕತ್ತಿ, ಎಲ್ಲ ಈ ವಿಚಾರಗಳನ್ನ ಕೇಳಕತ್ತೀವಿ. ಆದ್ರೆ ಅಲ್ಲಾಹ್ ರಬ್ಬುಲ್ ಆಲಮೀನ್ ನಮ್ಗೆ ಕಯಾಮತ್ತೊಳಗೆ ಅಲ್ಲಾ ತಾಲ ನಮ್ಮಿಂದ ಕಾರುಗುಜಾರಿ ತೊಗೋತಾನ. ನಾನು ನೋಡಪ್ಪ ನಿನ್ನ ಕಳಿಸಿದ್ನಿ ಜಗತ್ನ್ಯಾಗ, ಏನು ಮಾಡಿ ಬಂದು, ಏನು ತೊಗೊಂಡು ಬಂದು, ಅಲ್ಲಾಹು ಅಕ್ಬರ್, ಜಗತ್ನಾಗ ನಿಮಗೆ ಕೊಟ್ಟಿದ್ನಿ. ಆ ಮಾತು ಕಾರುಗುಜಾರಿ ಏನಾಕೈತೆ ಅನ್ನುವಂಥದ್ದು ಮೊದಲೇ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲಾಸನ್ ನಮಗೆ ವಿಚಾರ. ನೋಡಪ್ಪ ಎಲ್ಲ ತಯಾರಿ ಮಾಡ್ಕೊಂಡು ಬರ್ರಿ. ಒಬ್ಬ ಈ ಗುರುಗಳು ಅದಾರ, ಇಲ್ಲಿ ಟೀಚರ್ ಸರ್ ಅದಾರ, ಇವರು ತಮ್ಮ ಮಕ್ಕಳಿಗೆ ನೋಡಪ್ಪ ಈ ಎಕ್ಸಾಮ್ನೊಳಗೆ, ಈ ಪರೀಕ್ಷೆದೊಳಗೆ ಈ ನಿನಗೆ ಪ್ರಶ್ನೆ ಬರ್ತೈತಿ, ಇದಕ್ಕೆ ನೀನು ತಯಾರಿ ಮಾಡ್ಕೋಬೇಕು. ಎಲ್ಲ ಪ್ರಶ್ನೆ ಹೇಳಿದ್ರು, ಉತ್ತರನೂ ಹೇಳಿದರು. ಆದ್ರೆ ಆ ಶಿಷ್ಯ ಏನೈತಿ, ಪ್ರಶ್ನೆ ನೆನಪಿಟ್ಟ, ಉತ್ತರ ಮರ್ತು ಬಿಟ್ಟ. ಪ್ರಶ್ನೆನೂ ಗೊತ್ತೈತಿ, ಉತ್ತರನೂ ಗೊತ್ತೈತಿ ಅವಂಗ. ಆದ್ರೆ ಆ ಗುರುಗಳು ಏನತ್ತಾರ, ಅವ್ನು ಪ್ರಶ್ನೆನೂ ಹೇಳಿದ್ನಿ, ಅವಂಗ ಉತ್ತರನೂ ಹೇಳಿದ್ನಿ, ಆದ್ರೆ ಅವ ಏನೂ ತಯಾರಿ ಮಾಡಲಿಲ್ಲ, ಎಕ್ಸಾಮ್ ಹಾಲ್ನಾಗ ಕೂತು ಹಂಗೆ ಬಂದು ಫೇಲ್ ಆಗಿ ನೋಡ, ಎಂಥ ಅನಾಡಿ ಹುಡುಗದಾನ ಅಂತ ಬೈತಾರ. ಆದ್ರೆ ಪ್ರವಾದಿ ಪೈಗಂಬರ್ ಸಲಾಸನು ಇಂಥ ಕರುಣೆ ನಮ್ಮ ಈ ಉಮ್ಮತ್ ಮ್ಯಾಗ ಮಾಡ್ಯಾರ, ತನ್ನ ಉಮ್ಮತ್ ಮ್ಯಾಗ ಮಾಡ್ಯಾರ. ನೋಡ್ರಿ, ನಿಮ್ಮ ಜೀವನದೊಳಗೆ ಈ 5 ಮಾತುಗಳು ನಿಮಗೆ ಕಾರುಗುಜಾರ್ ಆಕೈತಿ. ಕಯಾಮತ್ತೊಳಗೆ ಅಲ್ಲಾನ ದರ್ಬಾರದೊಳಗೆ ಈ 5 ಮಾತುಗಳು ಕಾರುಗುಜಾರ್ ಆಕೈತಿ. ಎಲ್ಲ ತಯಾರಿ ಮಾಡ್ಕೊಂಡು ಬರ್ರಿ ಅಂತ ಅಲ್ಲ ನಮ್ಗೆ ಸಮಯ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ ಸಮಯ? ಭಾಳದ್ರೆ 60 ವರ್ಷ, ಭಾಳದ್ರೆ 70 ವರ್ಷ. ಹಿರಿಯರು ಔಲೇಕರನಿಗೆ ಹೇಳಕತ್ತಾರ, ಬರೀ ನಾವು ಮುಂದೆ ನೋಡಕತ್ತೀವಿ. ಏನಪ್ಪ ಮೌಲಾನ ಲೇಟಾಗಿ ಬಂದರು, ಈಗ ಊಟ ಟೈಮ್ ಆಗೈತಿ, ಈಗ ಬಯಾನ್ ಮಾಡ್ಕೋ ಕೂತರು, ಹೆಂಗೆ ಮಾಡೋದು, ಬರೀ ಮುಂದೆ ನೋಡಕತ್ತೀವಿ. ಆದರೆ ಹಿರಿಯರು ಔಲೇಕರ ಹೇಳಕತ್ತಾರ, ಸ್ವಲ್ಪ ಹಿಂದೂ ನೋಡ್ರಲ್ಲ, ಬರೀ ಮುಂದೆ ಯಾಕೆ ನೋಡ್ತೀರಿ, ಸ್ವಲ್ಪ ಹಿಂದೆ ನೋಡ್ರಿ. 50 ವರ್ಷ ಮುಗಿದು ಇಲ್ರಿ, 60 ವರ್ಷ ಮುಗಿದು, 70 ವರ್ಷ ಮುಗಿದು. ಹಿರಿಯರು ಭಾಳಷ್ಟು ಮಂದಿ ಹೇಳ್ತಾರೆ, ಜಗತ್ತಿನೊಳಗೆ ಎಂಥ ಮಂದಿ ಅದಾರ. ಒಬ್ರು ಕೇಳಿದ್ರೆ ಅಂದ್ರೆ ಏನು ನಡೆದೈತ್ರಿ ಅಂದ್ರೆ, ಈ ನೌಕರಿನ ಮಾಡೋಂಗೆ ಕೇಳಿದ್ರೆ ಅಂದ್ರೆ ಎಷ್ಟು ನೌಕರಿ ಎಷ್ಟು ಉಳಿದೈತೆ ಅಂದ್ರೆ, ಸರ್ ಏನು ಹೇಳ್ತಾರೆ, ಇನ್ನೊಂದು 5 ವರ್ಷ ಉಳಿದೈತ್ರಿ ಅಂತ ಹೇಳ್ತಾರೆ, 6 ವರ್ಷ ಉಳಿದೈತಿ ಹೇಳ್ತಾರೆ, ಹೌದಿಲ್ರಿ? ಅದೇ ರೀತಿಯಾಗಿ ಔಲಿಯಾಯಿಕರಾಮ್ ಹೇಳ್ತಾರೆ, ಜಗತ್ತಿನೊಳಗೆ ಭಾಳಷ್ಟು ಮಾನವ ಹೆಂಗಿರ್ತಾರೆ ಅಂದ್ರೆ, ಅವರು ಇಷ್ಟು ವರ್ಷ ಉಳಿದೈತೆ ಅಂತ ಎಣಿಸ್ತಿರ್ತಾರಂತ. ಭಾಳಷ್ಟು ಮಂದಿ ತಿಂಗಳು ಎಣಿಸ್ತಿರ್ತಾರಂತ, ಭಾಳಷ್ಟು ಮಂದಿ ವಾರ ಒಪ್ಪತ್ತು ಎಣಿಸ್ತಿರ್ತಾರದ, ಭಾಳಷ್ಟು ಮಂದಿ ಹಿಂಗೂ ಜಗತ್ತಿನಿರ್ತಾರಂತ. ಏನ್ರಿ, ಒಂದು 2 ತಾಸಿನ ಮಾತು ಅಷ್ಟೆ. ಎಷ್ಟು ರೀ? 2 ತಾಸಿನ ಮಾತು. ಈಗ ನಾವೆಲ್ಲರೂ ಕೂತು ವಿಚಾರ ಮಾಡಬೇಕು, ನಾವು ವರ್ಷದವ್ರು ಓದೀವೋ, ತಿಂಗಳದವ್ರು ಓದೀವೋ, ಏನು ವಾರ ಒಪ್ಪತ್ತವ್ರು ಓದೀವಿ, ಒಂದೇ ತಾಸು 2 ತಾಸಿನವ್ರು ಓದಿ, ನಾವು ವಿಚಾರ ಮಾಡ್ಕೋಬೇಕು. ಈಗ ನಿಮ್ಮೆಲ್ಲರಿಗೆ ನಾನು ಒಂದು ಪ್ರಶ್ನೆ ಮಾಡಿದ್ರೆ ನೀವು ಹೇಳ್ತೀರಿ, ಏನು ಹೇಳ್ತೀರಿ? ಎಲ್ಲರೂ ನಿಮ್ಮ ವಯಸ್ಸು ಹೇಳ್ರಪ್ಪ ಅಂತ ನಾನು ಪ್ರಶ್ನೆ ಮಾಡಿದ್ನಿ. ಇವರು ಸಾಹೇಬ್ರೇನು ಹೇಳ್ತಾರೆ, ನನ್ನ 60 ವರ್ಷ ಆಗೈತಿ ರೀ, ಸರ್ ಹೇಳ್ತಾರೆ 50 ವರ್ಷ ಆಗೈತಿ, ಹಾಫೀಸ್ ಸಾಹೇಬ್ ಹೇಳ್ತಾನೆ ನಾನು 35 ವರ್ಷ ಆಗೈತಿ, ಇವರು ಹುಸೇನ್ ಭಾಯ್ ಹೇಳ್ತಾರೆ ನಾನು 40 ವರ್ಷ ಆಗೈತಿ ರೀ, 70 ವರ್ಷ ಆಗೈತಿ, 40 ವರ್ಷ ಆಗೈತಿ, 25 ವರ್ಷ ಆಗೈತಿ, 10 ವರ್ಷ ಆಗೈತಿ ಅಂತ ವಯಸ್ಸು ಹೇಳ್ತೀರಿ, ಹೌದಿಲ್ಲ? ಹೇಳ್ತೀವಲ್ಲ ರೀ? ಎಲ್ಲರೂ ಒಂದೋ ಪ್ರಶ್ನೆ, ಉತ್ತರ ಬೇರೆ ಬೇರೆ. ಆದ್ರೆ ಇದೊಂದು ಪ್ರಶ್ನೆ ನಾವು ಇನ್ನೊಂದು ಮಾಡಿದ್ವಿ ಅಂದ್ರೆ, ಎಷ್ಟು ಉಳ್ದೈತ್ರಿಪ್ಪ ಜೀವನ ಹೇಳ್ರಿ, ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ಒಂದು ಸೆಕೆಂಡದ ಗೊತ್ತಿಲ್ಲ ರೀ, ನಾನು ಬಂದೀನಿ ಜೋಡಿನಾಗ ಮನೆಗೆ ಮುಟ್ತೇನೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಸೂರ್ಯ ಹುಟ್ಟಾನ ಮುನುಗ್ತಾನೋ ನನಗೆ ನೋಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಂಥವ್ರಿಗೆ ಎಲ್ಲ ಸಲ ಅದು ಜಗತ್ತಿನೊಳಗೆ ಇಟ್ಟಾನಂತ. ಸೂರ್ಯ ಹುಟ್ಟೋದು ನೋಡ್ತಾರ, ಆದರೆ ಸೂರ್ಯ ಮುನುಗೋದು ನೋಡೋದಿಲ್ಲ. ಹೊಸ ಅರ್ಬಿ ಏನು ತೊಗೊಳಕ ಅಂಗಡಿಗೆ ಹೋಗಿರ್ತಾನ, ಹೊಸ ಅರ್ಬಿ ತೊಗೊಳಕ ಅಂಗಡಿಗೆ ಹೋಗಿರ್ತಾನ, ಆ ಅರ್ಬಿ ತೊಗೊಳಕ್ಕೆ ಮುಂಚೆ ಅವ್ನ ಕಪ್ಪನ ಅರ್ಬಿ ಅಂಗಡಿಯಾಗ ಬಂದಿರ್ತೈತಂತ. ಅಲ್ಲಾಹು ಅಕ್ಬರ್, ಕಫನ್ ಅರ್ಬಿ ಅಂಗಡಿಗೆ ಬಂದಿರ್ತೈತಂತ. ಏನ್ರಿ? ಅಲ್ಲಾಹು ಅಕ್ಬರ್. ಒಮ್ಮೆ ಅಂಜುಮಾನ್ ವತಿಯಿಂದ ಇಮಾಮ್ ಸಾಬ್ರು, ಒಬ್ರು ಯಾರು ಹಾಜಿ ಸಾಬ್ರು, ಯಾರು ಗುರುಗಳು ತೀರ್ಕೊಂಡ್ರು. ಮುಂಜಾನೆ ತೀರ್ಕೊಂಡ್ರೆ ಏಲಾನ್ ಮಾಡಿದ್ರಂತೆ, ಏನು ನೋಡಪ್ಪ ಅಸರ್ ನಮಾಜ್ ಆದಮೇಲೆ ಜನಾಜಿಗೆ ನಮಾಜ್ ಐತಿ, ಎಲ್ಲರೂ ಬಂದ್ರಿ, ಸ್ವಲ್ಪ ಸವಾಬ್ ಆಕೈತಿ, ನಮಾಜ್ ಮಾಡೋಣ ಅಂತ. ಆದ್ರೆ ಸಂಜಿನಾಗ ಜನಾಜ ಬತ್ತಲ್ರಿ, ಬತ್ತಲ್ಲ, 1 ಬರಲಿಲ್ಲ ಅಂತ 2 ಬಂದು ಅಂತ. ಯಾರ ಮನೆಗೆ 2 ಬಂದ್ರಿ? 2 ಬಂದು ಅಂತ. ಅವಾಗ ಎಲ್ಲರೂ ಕೇಳಿದಾನಂತ, ಏನು ರೀ ಇಮಾಮ್ ಸಾಹೇಬ್ರ ಮುಂಜಾನೆ 1 ಅಂತ ಹೇಳಿದ್ರಿ, 2 ಬಂದ ಅಂತ ಕೇಳಿದಾಗ ಅವರು ಇಮಾಮ್ ಸಾಹೇಬ್ ಹೇಳಿದ್ರಂತ, ಏನು ಮುಂಜಾನೆ ಅವ್ನು ಎಲಾನ್ ಮಾಡಿದ್ದಲ್ಲ ಅವಂದ ಜನಾಜೆ ಅಂತ ಹೇಳಿದ್ರಂತ. ಏನು ಮುಂಜಾನೆ ಏನು ಎಲಾನ್ ಮಾಡಿದ್ದಲ್ಲ, ಹಿಂಗೆ ಬರ್ರಿ ಅಂತ ಹೇಳಿದ್ದಲ್ಲ ಅವಂದ ಅಂತ ಹೇಳಿದ್ರಂತ. ಅಲ್ಲಾಹು ಅಕ್ಬರ್. ಒಂದು ಯುವಕದ ಒಬ್ಬರು ಲಗ್ನ ಮಾಡಿಸಿದ್ರು. ಈಗ ಲಗ್ನ ಮಾಡಿಸಿ ಬಂದೇವು ನಾವು. ಒಂದು ಏನು ರೀ ಲಗ್ನ ಸಲ ಲೇಟ್ ಆಗ್ಲಿಕ್ಕೆ ಲಗ್ನ ಬರ್ತಿದ್ದೀವಿ.
ಲಗ್ನ ಮಾಡಿಸಿದ್ರಂತ. ಲಗ್ನ ಮಾಡಿದ್ಮೇಲೆ 2ನೇ ದಿವಸ ಏನೈತಿ, ಒಂದು ಜನಾಜ ಮಸ್ಜಿದ್ಗೆ ನಮಾಜ್ ಮಾಡ್ಸಕ್ಕೆ ತೊಗೊಂಬಂದ್ರಂತ. ಅವಾಗ ಪೇಜ್ಮಾಮ್ ಸಾಬ್ರಿಗೆ ಕೇಳಿದ್ರಂತ, ಏನು ಮರ ಯಾರ್ದು ಅಚಾನಕ್ ಹಿಂಗ್ಯಾಗೋ ಹುಡುಗ ಸತ್ತಾನಂತಾರ ಯಾರು ಅಂತ ಹೇಳಿದ್ರೆ, ಸಾಹೇಬ್ರ ನಿನ್ನೆ ಏನು ನೀವು ಲಗ್ನ ಮಾಡಿಸಿದ್ರಲ್ಲ ಅವಂದ ಜನಾಜ ಅಂತ ಹೇಳಿದ್ರಂತ. ಏನೇನು ಲಗ್ನ ಮಾಡಿಸಿದ್ರಲ್ಲ ಅವಂದ ಜನಾಜ ಅಂತ ಹೇಳಿದ್ರಂತ. ಅಲ್ಲಾಹು ಅಕ್ಬರ್. ಯಾರಿಗೆ ಏನು ಗೊತ್ತಿಲ್ಲ ಎಷ್ಟು ಟೈಮ್ ಉಳಿದೈತೆ ಅನ್ನೋದು ಗೊತ್ತೈತೇನ್ರಿ. ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾಳ್ರಿ, ನಾನು ಈ ಸಲಾಮ್ ನಮಾಜ್ನೊಳಗೆ ಸಲಾಮ್ ಮಾಡ್ತೀವಲ್ರಿ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ ಅಂತೀವಲ್ರಿ. ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಈ ಕಡೆ ನಾನು ಸಲಾಮ್ ಮಾಡಿದ್ರೆ ಈ ಕಡೆ ಮಾಡ್ತೀನೋ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು. ಅಲ್ಲಾಹು ಅಕ್ಬರ್. ಮತ್ತು ಪ್ರವಾದಿ ಪೈಗಂಬರ್ ಸಲಾಸ್ ಅಂತ ಉಮ್ಮತ್ಗೆ ಹೇಳಿದ್ರು, ಇದು ಏನು 50-60 ವರ್ಷ ಐತೆ ಅಲ್ಪ, ಇದು ನೀವು ಜೀವನ ಬಿಡುವಾಗ ಹೆಂಗೆ ಅನಿಸ್ತೈತೆ ಅಂದ್ರೆ, ರಾತ್ರಿ ನಾವು ಕನಸು ನೋಡ್ತೀವಿಲ್ರಿ, ಕನಸು ನೋಡಿ ಎಲ್ಲರೂ ನೋಡ್ತಿರಲ್ರಿ, ಕಂದಗಲ್ದವರು, ಹೊನ್ನಾಳದವರು, ಅನಗೌಡವ್ರು ನೋಡುದಿಲ್ಲ, ಎಲ್ಲರೂ ನೋಡ್ತೀವಿ. ಈಗಂತೂ ಹಿರೇ ಹೇಳಕತ್ತಾರ, ಮೊದಲು ರಾತ್ರಿ ಕನಸು ನೋಡ್ತಿದ್ರು, ಈಗ ಹಗಲತ್ತು ನೋಡಕತ್ತಾರಂತೆ. ಮೊದಲ ರಾತ್ರಿ ನೋಡ್ತಿದ್ವಿ ನಾವು ಕನಸ, ಬೆಂಗಳೂರಿನಾಗ ಅದ್ದೀನಿ, ವಿಧಾನಸಭಾ ನೋಡಕತ್ತೀನಿ, ಗೋಳ್ಗುಮ್ಮಟ್ಟು ಏರಾಕತ್ತೀನಿ, ತಾಜ್ ಮಹಲ್ ನೋಡಕತ್ತೀನಿ. ಮತ್ತು ಎದ್ದ ಮೇಲೆ ಎಚ್ಚರ ಆದಮೇಲೆ ಅದ ರಗಟ್ಟಿ ಅದ ಕೋದಿ ಒಳಗೆ ಬಿದ್ದಿರ್ತಾನೆ, ಹೌದಲ್ರಿ, ಕನಸು ನೋಡ್ತೀವಿ. ಈಗಿನ ಕನಸು ಹಗಲತ್ತು ಕನಸೇನ್ರಿ ಸಾಹೇಬ್ರ ಅಂತ ಹೇಳಿದ್ರೆ, ಹಗಲತ್ತು ಕನಸು ಏನಪ್ಪ ಅಂದ್ರೆ, ಯಾರು ಬಂಗ್ಲೆ ನೋಡಿದ, ಚಲೋ ಕಾರ್ ನೋಡಿದ, ಚಲೋ ಅರಬಿ ನೋಡಿದ, ಪಾಲಿಟಿಕ್ಸ್ ಮಾಡಕತ್ತಾನ, ತ್ವಾಟ ಪುಟ್ಟಿ ಚಲೋ ಅದಾವ, ನಾವು ಯಾವಾಗ ನಾ ಮಾಡ್ತೀನಿ, ನನಗೆ ಯಾವಾಗ ಕಾರ್ ಬರ್ತೈತಿ, ನಾ ಯಾವಾಗ ತ್ವಾಟ ಪುಟ್ಟಿ ಮಾಡ್ತೀನಿ, ನಾ ಯಾವಾಗ ಲೀಡರ್ಶಿಪ್ ಯಾವಾಗ ಮಾಡ್ತೀನಿ, ನಾನು ಯಾವಾಗ ಹಿಂಗೆ ಕಾರ್ನಾಗ ಅಡ್ಡಾಡ್ತೀನಿ, ವಿಧಾನಸೌಧ ಬೆಂಗಳೂರು ದಿಲ್ಲಿ ಅಡ್ಡಾಡ್ತೀನಿ. ಈ ಎಲ್ಲ ಹಗಲತ್ತಿನ ಕೆಲಸ ಅಂತೀವಿ ಏನ್ರಿ, ಎಲ್ಲ ಹಗಲತ್ತಿನ ಕನಸು. ಇವತ್ತು ನಾವು ಕನಸು ನೋಡಕತ್ತೀವಿ, ಆದ್ರೆ ಪ್ರವಾದಿ ಪೈಗಂಬರ್ನು ಹೇಳ್ತಾರ, ಅಲ್ಲಾನು ಹೇಳ್ತಾನ್ರಿ, ನಮ್ಮ ಜೀವನದೊಳಗೆ ಎಷ್ಟು ಸಿಗ್ತೈತಿ, ಎಷ್ಟು ಬರಬೇಕು ಅಷ್ಟ ಸಿಗ್ತೈತಿ ಅಂತ. 1 ಇಂಚ್ ಮುಂದೆ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ, 1 ಇಂಚ್ ಕಡಿಮೆ ಮಾಡಕ್ಕೆ ಅಲ್ಲ, ಅದು ಕುರಾನ್ ಹೇಳ್ತಾನ್ರಿ. ಅಲ್ಲ ಹೇಳ್ತಾನ್ರಿ, ಇದಾ ಜಾ ಆಜ್ಲುಹುಂ ಲಾ ಯಸ್ತಖಿರೂನ ಸಾಅತಂ ವಲಾ ಯಸ್ತಖ್ದಿಮೂನ್. ಸಾ ಅಂತಾರ್ರಿ ಅರಬಿ ಒಳಗೆ ಸೆಕೆಂಡ್ಕ, ಏನಂತಾರೆ ಅದಕ್ಕತ್ತಾರ್ರಿ ಸೆಕೆಂಡ್ಕ. 1 ಸೆಕೆಂಡ್ ಮುಂದೂ ಮಾಡಕ್ಕೆ ಸಾಧ್ಯ ಇಲ್ಲ, 1 ಸೆಕೆಂಡ್ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯತೆ ಏನ್ರಿ, ಏನು ಸಾಧ್ಯನೇ ಇಲ್ಲ, ಯಾರಿಗೂ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲಾ ತಾಲ ಜಗತ್ತಿನೊಳಗೆ ಅಲ್ಲಾ ತಾಲ ಭಾಳಷ್ಟು ವಸ್ತುಗಳು ಇಟ್ಟಾನ, ಆದ್ರೆ ನಾವು ದಿವಸ ನೋಡ್ತೀವಿ ಭಾಳಷ್ಟು ಗಿಡಗಳಿಂದ ಎಲಿ ತಪ್ಪಲ ತಳಗೆ ಬೀಳ್ತಾವೆ, ಎಲ್ಲ ಗಿಡ ಖಾಲಿಯಾಗಿರ್ತೈತಿ. ಸೂರ್ಯ ಹುಟ್ಟತೈತಿ, ಸೂರ್ಯ ಮುನುಗ್ತಾನ, ಇದೆಲ್ಲ ಕಣ್ಣಾರು ನೋಡ್ತೀವಿ. ಎಷ್ಟು ನಮ್ಮ ಹಿರಿಯರು, ಅಣ್ತಂಬರು, ಬೀಗರು ಏನ್ರಿ, ದೊಡ್ಡ ದೊಡ್ಡ ಗಳಿಸೋರು, ಪಂಡಿತರು, ಹಿರಿಯರು, ಡಾಕ್ಟರು, ಇಂಜಿನಿಯರು, ಪ್ರೊಫೆಸರು, ಜಗತ್ತಿನ ಆಳ್ಕೆ ಮಾಡೋರು ಎಲ್ಲರೂ ಏನ್ರಿ ದುನಿಯಾ ಬಿಟ್ಟು ಹೋಗೋದು ನಾವು ನೋಡಕತ್ತೀವಿ. ಆದ್ರೆ ನನಗೂ ಹೋಗೋದೈತೆ ನಮ್ಮ ವಿಚಾರ ಬರಕತ್ತಿಲ್ಲ, ನನಗೂ ಹೋಗೋದೈತೆ ವಿಚಾರ ಬರಕತ್ತಿಲ್ಲ. ಸಿಕಂದರ್ ಆಜಮ್ ಅಂತ ದೊಡ್ಡ ಇಡೀ ಜಗತ್ತನ್ನ ಅವನು ಆಳ್ಕೆ ಮಾಡಿರ್ತಾವ. ಅವ ಏನ್ರಿ ಏನು ಮಾಡಿದ, ಅವ ಮುಪ್ಪು ಕಾಲು ಬರಕತ್ತಿಲ್ಲ, ಕೈಗೆ ಅಳಾಡಕತ್ತು. ಆವಾಗ ಎಲ್ಲ ಜಗತ್ತಿನ ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಏನು ಕರೆಸಿದವ, ಕರೆಸಿ ಒಂದು ಕೋಲ್ಯಾಗ ಬಂದ್ ಮಾಡಿ ಹೇಳ್ದ, ಇಂಥ ಒಂದು ಔಷಧ ತಯಾರು ಮಾಡ್ರಿ, ನನಗೆ ಹರಿತನ ಹೋಗಬಾರ್ದು, ಮುಪ್ಪು ಕಾಲು ಬರಬಾರ್ದು, 2ನೇದು ನನಗೆ ಸಾವು ಬರಬಾರ್ದು, ಇಂಥ ಔಷಧ ತಯಾರು ಮಾಡ್ರಿ ಅಂತ ಹೇಳಿದ್ರು. ಈಗ ಹ್ಞೂ ಅಂದ್ರು ಒಂದು ಕಷ್ಟ, ಇಲ್ಲಂದ್ರು ಒಂದು ಕಷ್ಟ. ಏನು ಮಾಡ್ಬೇಕು, ಕೇಳ್ತಿದ್ದಿಲ್ಲ ಅವ, ಯಾಕಂದ್ರೆ ಒಂದು ಆರ್ಡ್ರ್ ಒಮ್ಮೆ ಆತಂದ್ರೆ ಮುಗಿದು ಹೋತ. ಒಂದು ಎಲ್ಲರೂ ಗಡಗಡ ನಡಕತ್ತರು. ಅವಾಗ ಒಬ್ಬ ಹಿರಿಯ ಡಾಕ್ಟರ್ ಸಾಹೇಬರು, ಹಕೀಮ್ ಸಾಹೇಬ್ರು ಇದ್ದಾರಲ್ಲ, ಅವರು ಎದ್ದು ಸಾಹೇಬ್ರ ಕೈ ಜೋಡಿ ಕೇಳ್ಕೊತೀವಿ ನೋಡ್ರಿ, ಇಂಥ ಔಷಧ ಅಂತೂ ಇನ್ನೂ ತನ ಜಗತ್ತೊಳಗೆ ಯಾರು ಮಾಡೇ ಇಲ್ಲ, ಮಾಡಾಕೋ ಸಾಧ್ಯನಿಲ್ಲ, ಬರುವುದಿಲ್ಲ. ನಾವು ಮುಪ್ತನ ಹೋಗಿ ಏನ್ರಿ ಹೋಗಿ ಆ ಮುಪ್ಪಿನ ಕಾಲು ಬರಬಾರ್ದಂತೂ ಹೇಳ್ತಿರಲ್ಲ ನೀವು, ಇದಂತೂ ಸಾಧ್ಯ ಇಲ್ಲ, ಜೀವನಂತೂ ಮುಗಿಯೋದೈತಿ ಅಂತ. ಅವಾಗ ಹೇಳಿದ್ರಂತ, ಅವಾಗ ಅವನ ಮಾತು ಹೇಳೋಣ, ಇವತ್ತು ಆ ಪುಸ್ತಕ ಬರೆದಿದ್ದೈತಿ. ಏನು ಹೇಳಿದ ನೋಡ್ರಿ, ಏನು ಹೇಳಿದ, ನನ್ನ ಆಳ್ಕಿ ಅಂತ ಎಂಥದೈತಿ ಅಂದ್ರೆ, ನನ್ನ ಆಳ್ಕಿ ಜಗತ್ತಿನೊಳಗೆ ಏನ್ರಿ, ನನ್ನ ಆಳ್ಕಿಯ ಸೂರ್ಯ ಜಗತ್ತಿನೊಳಗೆ ಹುಟ್ಟಿ ಎಲ್ಲ ಜಗತ್ತಿಗೆ ಬೆಳಕು ಕೊಡಕತ್ತೈತಿ, ಆದ್ರೆ ನನ್ನ ಜೀವನದ ಸೂರ್ಯ ಹುಟ್ಟಿ ಮುಳುಗಾಕತ್ತೈತಿ ಹೇಳಿದಂತ. ಅಲ್ಲಾಹು ಅಕ್ಬರ್. ಏನ್ರಿ, ಒಂದು ದಿವಸ ನಮಗೆಲ್ಲರಿಗೂ ಬಿಡುದೈತಿ. ಆದ ಕಾರಣ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಅಲ್ಲಾಹನ ದರ್ಬಾರದೊಳಗೆ 5 ಪ್ರಶ್ನೆ ಆಕೈತಿ. ಮೊದಲನೇ ಪ್ರಶ್ನೆ ಇದಾಕೈತೆ ಅಂತ್ರಿ ಕಾರ್ಗುಜಾರಿ ಒಳಗೆ. ಏನಪ್ಪ ಅಂದ್ರೆ, ತಮ್ಮ ಮನುಷ್ಯ, ನಾನು ನಿನಗೆ ಜೀವನ ಕೊಟ್ಟಿದ್ನಿ 50-60 ವರ್ಷ, ಹೆಂಗೆ ಕಳ್ತು ಬಂದು, ಎಲ್ಲಿ ಗಳಿಸಿ, ಎಲ್ಲಿ ನೀನು ಕಳೆದಿ ಅಂತ ನಮ್ಗೆ ಕೇಳ್ತಾರೆ. ಅನ್ ಉಮ್ರಿ ಫೀಮಾ ಅಫ್ನಾ, ಎಲ್ಲಿ ಕಳೆದಿ 50-60 ವರ್ಷ. ಈಗ ನಾವು ಇದು ಪ್ರಶ್ನೆ ಮಾಡಿದ್ರೆ ನಾವು ಏನು ಹೇಳ್ತೀವಿ ರೀ, ಎಲ್ಲಿ ಕಳೆದೈತ್ರಿ? ಬರೇ ಉಮಹೇ, ಹೂ ಅಂದರೆ ಊಟ, ಮ ಅಂದರೆ ಮಲಗೋದು, ಎಲ್ಲಿ ಬೇಕಾ ಮನಸಾರಿ ಜೀವನ ಸಾಗಿಸೋದು, ಇದೇ ಜೀವನ ಮುಗ್ದೈತಿ. ಆದ್ರೆ ಈ ಜೀವನ ಎದಕ್ಕೆ ಸಲ ಕೊಟ್ಟ, ನಾನು ಏನು ಮಾಡಕತ್ತೇನೋ ಇದು ವಿಚಾರ ನಮ್ಮಲ್ಲಿ ಬಂದಿಲ್ಲ. ಅಲ್ಲಾ ತಾಲ ಕಯಾಮತ್ತೊಳಗೆ ಈ ಪ್ರಶ್ನೆ ನಂಗೆ ಮಾಡ್ತಾನಂತ.
ಆ ಮಾಡೋಕ್ಕಿಂತ ಮುಂಚೆ ಅಲ್ಲ ತಲ ನಮ್ಮೆಲ್ಲರಿಗೊಂದು 60-70 ವರ್ಷ ಕೊಟ್ಟಾನ. ಏನ್ರಿ ಕನಸಿನ ಗತಿ ಈ ಜೀವನ ಐತಿ, ಯಾರಿಗೇನು ಗೊತ್ತಿಲ್ಲ. ಆದ ಕಾರಣ ಇವತ್ತೆಲ್ಲರೂ ನಾವು ನಿಯತ್ ಮಾಡ್ರಿ, ಈ ಜೀವನ ಅಲ್ಲತ ನಮ್ಗೆ ಕೊಟ್ಟಾನಂದ್ರೆ ನಾವು ಏನಾರು ಇಲ್ಲಿ ಮಾಡಿ ಹೋಗೋಣ. ನಾವು ಸತ್ತ ಮೇಲೆ ನಮ್ಮ ಹೆಂಡ್ರು ಮಕ್ಕಳು ಮನೆಯವರು ಬಿಗ್ರು ಹತ್ರ ಏನು ದೊಡ್ಡ ಕೆಲಸ ಏನ್ರಿ ಅದು? ಎಲ್ಲರೂ ಅಳ್ತಾರೆ. ಮಕ್ಕಳು ಯಾವ್ದು ಕಳ್ತಾರ, ಅಪ್ಪ ಏನೈತಿ ಏನಂತ ತಂದು ಕೊಡ್ತಿದ್ದ, ಮನೆಯವ್ರು ಯಾವ್ದು ಕಳ್ತಾರ, ಹಬ್ಬ ಹುಣ್ಣಿ ಬತ್ತಂದ್ರೆ ಏನಾರು ನಮಗೆ ಸಾಥ್ ಕೊಡ್ತಿದ್ದ, ಸತ್ತಪ್ಪ ನೌಕರಿ ಮಾಡ್ತಿದ್ದ, ರೊಕ್ಕ ತೊಗೊಂಡು ಕೊಡ್ತಿದ್ದ, ಗಳಿಸ್ತಿದ್ದ, ನಂದು ಕೊಡ್ತಿದ್ದ, ತೋಟಪಟ್ಟಿ ಮಾಡ್ತಿದ್ದ, ಹೊಲ ಮನೆ ಮಾಡ್ತಿದ್ದ, ತಂದು ಕೊಡ್ತಿದ್ದ. ಸತ್ತ ಮೇಲೆ ಯಾರು ಮಾಡೋರು ಅಂತ ಹೇಳ್ತಾರೆ. ನಮ್ಮ ಮನೆಯವ್ರು ನಮ್ಮ ಮ್ಯಾಗ ಹತ್ತಿರ ದೊಡ್ಡ ಕಮಾಲಲ್ಲ, ಹಿರಿಯರು ಔಲೇಕರಾಮ್ರು ಸೂಪಿಸ್ ಅಂತ ಹೇಳ್ತಾರೆ ರೀ. ನಾವು ಸತ್ತ ಮೇಲೆ ನಮ್ಮ ಮಸ್ಜಿದ್ ಅಳಬೇಕು, ನಮ್ಮ ಊರು ಅಳಬೇಕು, ಈ ಆಕಾಶ ಅಳಬೇಕು, ಅಲ್ಲಾನ ಅರ್ಶ್ ಅಳಬೇಕು, ದೇವದೂತರು ಅಳಬೇಕು, ಬಡವರು ಅಳಬೇಕು. ಎಂಥ ಪುಣ್ಯಕ್ಕೆ ಎಂಥ ಚಲೋ ಮನುಷ್ಯಪ್ಪ. ದುವಾ ಮಾಡ್ತಿದ್ದ, ನಮಾಜಿಗೆ ಕರಿತಿದ್ದ, ಮಜೀದ್ ಆಬಾದ್ ಮಾಡ್ತಿದ್ದ, ಗಶ್ತ್ ಮಾಡ್ತಿದ್ದ, ಅಲ್ಲಾನ ದಾರಿಯೊಳಗೆ ಹೋಗ್ತಿದ್ದ ಬರ್ತಿದ್ದ. ಎಂಥ ಚಲೋ ಕೆಲಸ ಮಾಡವ. ಅವಾಗ ನೋಡಿದ್ರೆ ಅಲ್ಲ ನೆನಪಾಕಿತ್ತಪ್ಪ. ಅವ್ನ ಮಕ್ಕದ ಮ್ಯಾಗ ಎಷ್ಟು ಕಳ ಇತ್ತು ನೋಡ್ರಿ. ಯಾವತ್ತು ತಸ್ಬೀಹ್ ಹಿಡ್ಕೊಂಡು ಅಡ್ಡಾಡ್ತಿದ್ದ, ಯಾವತ್ತು ಟೊಪಿ ಹಾಕೊಂಡು ಅಡ್ಡಾಡ್ತಿದ್ದ, ಯಾವತ್ತು ಸುನ್ನತ್ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಸುನ್ನತ್ ನೋಡ್ಕೊಂಡು ಅಡ್ಡಾಡ್ತಿದ್ದ, ಖುಷ್ಬು ಹತ್ತಿದ್ದ, ಎಲ್ಲಿ ಬೇಕಲ್ಲಿ ಇಷ್ಟಮಾಗಿ ಹೋಗ್ತಿದ್ದ, ಎಲ್ಲರೂ ಕರ್ಕೊಂಡು ಹೋಗ್ತಿದ್ದ, ಊಟ ಮಾಡ್ತಿದ್ದ, ಬಂದು ಜಮಾತರಿಗೆ ಸಾಥ್ ಕೊಡ್ತಿದ್ದ, ಹಿರಿಯರಿಗೆ ಮರ್ಯಾದೆ ಕೊಡ್ತಿದ್ದ, ಸಣ್ಣವ್ರ ಮೇಲೆಗೆ ಶಪಥ್ ಮಾಡ್ತಿದ್ದ, ದೀನ್ ಕಲಿತಿದ್ದ, ದೀನ ಧರ್ಮದ ಸಲುವಾಗಿ ತನ್ನ ಎಲ್ಲ ಹಚ್ತಿದ್ದ. ಎಂಥ ಒಳ್ಳೆ ಮನುಷ್ಯ ಜಗತ್ತು ಬಿಟ್ಟು ಹೋದಪ್ಪ ಅಂದ್ರೆ ಅವ್ರು ಅಳಬೇಕು. ನಮ್ಮ ಹೆಂಡ್ರ ಮಕ್ಕಳಾದ್ರೆ ಏನು ದೊಡ್ಡ ಕೆಲಸ ಏನ್ರಿ ಅದು? ಅಂಥ ಕೆಲಸ ಮಾಡಬೇಕಾದ್ರೆ ಏನು ಮಾಡ್ಬೇಕ್ರಿ? ಸ್ವಲ್ಪ ಕಲಿಬೇಕಲ್ಲ. ಈ ಜೀವನ ಸಾರ್ಥ ಮಾಡಬೇಕಾದ್ರೆ ಏನಾರು ಸ್ವಲ್ಪ ಕಲಿಬೇಕು. ಹಿರಿಯರು ಅವ್ಲ್ಯಾಕೆ ಹೇಳ್ತಾರೆ ರೀ, ಸೈಕಲ್ ಕಲಿಲಾರ ಬರ್ತೈತೇನ್ರಿ? ಅದೇನು ದೊಡ್ಡ ಕೆಲಸ ರೀ ಸಾಹೇಬ್ರ. ಹ್ಯಾಂಡಲ್ ಹಿಡಿದ್ರೆ ಶೀಟ್ ಬ್ಯಾಗ್ ಕೂತ್ ಪ್ಯಾಡಲ್ ಹಾಕಿದ್ರೆ ತೊಗೊಂಡು ಹೋಗ್ತೈತ್ರಿ. ಮಾಡಿ ನೋಡ್ರಿ ಬರ್ಲಾರ್ದವಂಗ ಕೈ ಕಾಲು ಮುರ್ಕೋತಾನ, ಹೌದಿಲ್ರಿ? ಒಂದು ಮಾಮೂಲಿ ಸೈಕಲ್ ಕಲಿಬೇಕಾಕೈತಿ, ಅದಕ್ಕೆ ಕಲಿಬೇಕಾಕೈತಿ. ಈಸುದು ಅದು ಕಲಿಬೇಕು. ಭಾಳ ದೊಡ್ಡ ಕೆಲಸ ಏನಿಲ್ರಿ. ಅದು ಕೈ ಮುಂದೆ ಹೊಡಿದ್ರೆ, ಕಾಲು ಹಿಂದೆ ಹೊಡಿದ್ರಿ, ಬಾಯಿ ನೀರು ಬತ್ತಂದು ಉಗುಳು ಬಿಡೋದು. ಬರ್ಲಾರ್ದವಂಗ ಹೊಳ್ಯಾಗ ಹಾಕಿ ನೋಡ್ರಿ, ಮುನಿಗೆ ಸಾಯ್ತಾನಿಲ್ರಿ. ಆದ್ರೆ ಎಲ್ಲಾನು ನಮ್ಮ ಹಿರಿಯರು ಅವಲೇಕರ ಹೇಳ್ತಾನೆ. ಈ ಮಾತು ಹೇಳಕತ್ತೀನಿ, ಮೊದಲಿನ ಮಾತು ಹೇಳ್ಯಾರ. ಕಾಜಾ ಗುಂಡಿ ಮಾಡಬೇಕಾದ್ರೆ ಅದು ಕಲಿಬೇಕಾಕಿತ್ತು. ಒಲಿ ಹಚ್ಚೋದಾತಂದ್ರೆ ಅದು ಕಲಿಬೇಕು. ರೊಟ್ಟಿ ಮಾಡಬೇಕಾದ್ರೆ ಕಲಿಬೇಕು. ಈಗಂದ್ರೆ ಎಲ್ಲ ಟೆಕ್ನಾಲಜಿ ಐತಿ, ಎಲ್ಲ ಏನ್ರಿ ಕಂಪ್ಯೂಟರ್ ಕಲಿಯೋದೈತಿ, ಏನೇನು ಕಲಿಯೋದೈತಿ. ಇದಂತೂ ದೊಡ್ಡ ಕೆಲಸ ಅದಾವ. ಇಂಥ ಸಣ್ಣ ಕೆಲಸನೂ ನಮ್ಗೆ ಕಲಿಬೇಕಾಕೈತಿ. ಆದರೆ ಈ ಜೀವನದಲ್ಲಿ ಯಾವುದೂ ಕಲಿಯಾರದ ಬರೋದಿಲ್ಲ. ಇವತ್ತು ಎಲ್ಲ ಕಲ್ತೀವಿ, ಎಲ್ಲಾನು ಗೊತ್ತೈತಿ ನಮ್ಗೆ. ಹಳ್ಳಿಯೊಳಗೆ ಗೊತ್ತಿಲ್ಲಂದ್ರೆ ನಮಾಜ್ ಗೊತ್ತಿಲ್ಲ, ಕುರಾನ್ ಓದಕ್ಕೆ ಬರೋದಿಲ್ಲ. ಎಷ್ಟು ಮಂದಿ ಕುರಾನ್ ಓದಾರ ಅದಿರಿ? ಎಷ್ಟು ಮಂದಿ ಕುರಾನ್ ಓದಾರ ಅಂದ್ರೆ ಭಾಳ ಅಂದ್ರೆ ಒಂದು 4-5 ಮಂದಿ ಇರ್ಬೋದು. ಭಾಳ 4 ಮಂದಿ. ನಾನಂತೂ ಹಳ್ಳಿಯೊಳಗೆ ಹೇಳಕತ್ತೀನಿ, ಎಷ್ಟು ಮಂದಿ ಕುರಾನ್ ನೋಡಿರಿಪ್ಪ ಅಂದ್ರೆ 3-4 ಮಂದಿ ಸಿಗ್ತಾರೆ ಬರೀ. ಎಷ್ಟು ಮಂದಿ ಬರೀ ಕುರಾನ್ ನೋಡಿರಿ? ಎಷ್ಟು ಮಂದಿ ಕುರಾನ್ ನೋಡಿರಿ ಅಂಥವ್ರು ಸಿಗಾಕತ್ತಿಲ್ಲ. ಎಲ್ಲ ತಲ ಆ ಕುರಾನ್ದೊಳಗೆ ಎಲ್ಲ ಇಟ್ಟಾನ. ಆದ್ರೆ ಆ ಕುರಾನ್ ಓದಾಕ್ ತಯಾರಿಲ್ಲ. ಕುರಾನ್ ಯಾವಾಗ ತೆಗಿತೀವಿ? ಏನಾರ ಜಮಾತ್ನಾಗ ಜಗಳ ಆತಂದ್ರೆ, ಗಂಡ ಹೆಂಡತಿ ಜಗಳ ಆತಂದ್ರೆ ಆವಾಗ ನಾವು ಕುರಾನ್ ತೆಗಿತೀವಿ. ಅದರ ಸಲುವಾಗೆಲ್ಲ ನಾವು ಹೇಳ್ತೀವಿ. ಯಾವಾಗ ಮತ್ತೊಮ್ಮೆ ಕುರಾನ್ ನೆನಪು ಮಾಡ್ತಾರೆ, ಇದು ಗರ್ ಅನ್ನಕತೈತಲ್ಲ, ಅದಕ್ಕೆ ಸಕ್ಕರಾತತ್ತಾರ. ಆ ಟೈಮ್ದಾಗ ಲಘುನ ಏನೈತೋ ಮರ ಕುರಾನ್ ಶರೀಫ್ ಓದು, ಯಾಸಿನ್ ಶರೀಫ್ ನೀರು ಹಾಕು, ಕಲ್ಮಾ ನೀರು ಹಾಕು ಅಂತ ಹೇಳ್ತಾರೆ. ನಮ್ಮವ್ರು ಮೌಲಾನ ಇದ್ರು, ಬೆಂಗಳೂರದವ್ರು ಮೌಲಾನಾರ. ಅವ್ರು ಹೇಳ್ತಿದ್ರು, ಕಲ್ಮಾ ನೀರು ಯಾಸಿನ್ ನೀರು ಹಾಕಾಕತ್ತಿ, ಮೊದಲು ಕಲ್ಮಾ ನೀರು ಹೋಗಾಕತ್ತಿಲ್ಲ, ಯಾಸಿನ್ ನೀರು ಎಲ್ಲ ಹೋಗ್ತೈತಿ. ಯಾಸಿನ್ ಶರೀಫ್ ಅಂತ ದೊಡ್ಡದೈತೆ ಅದು. ಮತ್ತು ಕಲ್ಮಾನ್ ನೀರನ್ನು ಒಳಗೆ ಹೋಗಕತ್ತಿಲ್ಲ, ಯಾಸಿನ್ ಶರೀಫ್ ಎಲ್ಲಿ ಹೋಗ್ತೈತಿ? ಬರೀ ಯಾಸಿನ್ ಶರೀಫ್ ಓದಂದ್ರೆ ಆಗೋದಿಲ್ಲ. ಆದರೆ ಕುರಾನ್ ನಾವು ಓದಬೇಕು, ಕುರಾನ್ ನಾವು ಕಲಿಬೇಕು. ಅಲ್ಲಾಹು ಅಕ್ಬರ್. ಇವತ್ತು ನಾವೇನ್ರಿ ಈ ಮಾತುಗಳು ನಮ್ಮಲ್ಲಿ ಬರಲಿ. ಇವತ್ತು ನಾವಂತೂ ಹಿಂಗೆ ಅದೀವಿ. ನಮ್ಮ ಹಿರಿಯರು ಹೇಳ್ತಾರೆ, ಅಪ್ಪ ಸಿಗರೇಟ್ ಬೀಡಿ ಸೇದಿದ್ರೆ ಮಗ ಸಿಗರೇಟ್ ಸೇರ್ತಾನಂತ. ಇದು ಆಗಕತ್ತಿಲ್ರಿ. ಮೊದಲು ಅಂಜೆ ಹುಡುಗರು ತಾಯಿ ತಂದೆ ಮುಂದೆ ಎಲ್ಲಿ ತಿತ್ತಿದ್ದಿಲ್ಲ, ಸಿಗರೇಟ್ ಸೇತಿದ್ದಿಲ್ಲ. ಬರೀ ಸಿಗರೇಟ್ ಬೀಡಿ ಸೇತಿನ ಗೊತ್ತಾಗ್ತದ್ರೆ ಹಾಕಿ ಹನಿ ಹೊಡಿತಿದ್ರು. ಇವತ್ತು ತಂದೆ ಮಗ ಕೂಡ ಸಿಗರೇಟ್ ಸೇದಾಕತ್ತಾರೆ. ತಂದೆ ಮಗ ಕೂತು ಸರಿ ಕುಡಿಯಾಕತ್ತಾರೆ. ತಂದೆ ಮಗ ಕೂತು ಬಡ್ಡಿ ಆಡಾಕತ್ತಾರೆ. ನಾನಾ ಥರದ ಪಾಪಗಳು ಇವತ್ತು ನಮ್ಮ ಮನೆಯೊಳಗೆ ಆಗಕತ್ತಾವ. ಆಗಕತ್ತಿಲ್ರಿ. ಎಂತಿಂಥ ಪಾಪಗಳು ಆಗಕತ್ತಾವ. 1400 ವರ್ಷ ಮುಂಚೆ ಏನು ಪಾಪಗಳು ಆಗತ್ತಲ್ರಿ, ಅದಕ್ಕಿಂತ ಹೆಚ್ಚು ಪಾಪಗಳು ಇವತ್ತು ನಮ್ಮ ಜಗತ್ತಿನೊಳಗೆ ಆಗಕತ್ತೈತಿ. ಅದಕ್ಕೆ ಇವತ್ತು ನಮ್ಮ ಜೀವನದೊಳಗೆ ಬೇರೆ ಊರಿನ ಉಸಾಬರಿ ಬಿಡ್ರಿ, ನಮ್ಮ ಮನ್ಯಾಗ ಆಗಕತ್ತೈತಿ. ನಮ್ಮ ಮನ್ಯಾಗ ನಾವು ಮಾಡಾಕತ್ತೀವಿ. ನಾವು ಪಾಪ ಅಂದ್ರೆ ಏನು ತಿಳಿದೀವಿ? ಬರೀ ಹರಾಮ್ ತಿನ್ನೋದು ಅಷ್ಟೇ ತಿಳಿದೀವಿ. ಏನ್ರಿ ಬಡ್ಡಿ ರೊಕ್ಕಮಾಗಲಿ ಮತ್ತು ಲಂಚದ ರೊಕ್ಕಮ ಪ್ಯಾಂಟ್ನಾಗ ಇಟ್ಟಿರ್ತಾನ, ರೊಕ್ಕ ತಗೊಂಡು ಅಡ್ಡಾಡ್ತಾನ. ಹಲಾಲ್ ಮಟನ್ ಎಲ್ಲಿ ಸಿಗ್ತೈತ್ರಿ ಅಂತ. ಬಡ್ಡಿ ರೊಕ್ಕ ಇಟ್ಟಾನ, ಲಂಚದ ರೊಕ್ಕ ಇಟ್ಟಾನ, ಪ್ಯಾಂಟ್ನಾಗ ಇಟ್ಕೊಂಡು ಅಡ್ಡಾಡಕತ್ತಾನ. ಮೌಲಾನಾರ ಇದು ಹಲಾಲ್ ಮಟನ್ ಎಲ್ಲಿ ಸಿಗ್ತೈತಿ ಅಂತ ಕೇಳಕತ್ತಾನ. ಅಲ್ಲಾಹು ಅಕ್ಬರ್.
ಬರೇ ಹರಾಮ್ ತಿನ್ನೋದು ಅಲ್ರಿ, ಹೇಳೋದು ಭಾಳಷ್ಟು ಅಲ್ಲತ್ತಲ್ಲ. ಹರಾಮ್ ಇಟ್ಟಾನ, ಇದು ಹೇಳಬಾರ್ದು, ಇದು ಕೇಳಬಾರ್ದು, ಇದು ನೋಡಬಾರ್ದು. ಇಂಥ ಎಲ್ಲ ಪಾಪಗಳು ಇವತ್ತು ನಮ್ಮ ಜೀವನದಾಗ ಹಾಕತ್ತೈತಿ. ನಾವು ನಮ್ಮ ಹಿರಿಯರು ಇವತ್ತು ಹೇಳಕತ್ತಾರ, ಮೊದಲು ಏನೈತ್ರಿ, ತುಡುಗಿಲಿ ಸಿನಿಮಾ ಟಾಕೀಸ್ ಹೋಗಿದ್ರು, ಈಗ ನಮ್ಮ ಮನೇನ ಸಿನಿಮಾ ಟಾಕೀಸ್ ಆಗೈತಿ. ಆಗೈತಿಲ್ರಿ, ನಮ್ಮ ಮನೆ ಸಿನಿಮಾ ಟಾಕೀಸ್ ಆಗೈತಿ. ನಾನಾ ಥರದ ಗುಣಗಳು ನಮ್ಮ ಮನೆಯೊಳಗೆ ಹಾಕತ್ತೈತಿ, ನಮ್ಮ ಜೀವನ ಹಾಕತ್ತೈತಿ. ಮತ್ತು ಗುಣ ಆದ್ರೆ ಏನ್ರಿ, ಗುಣ ಆದ್ರೆ ಸುಖ ಸಿಗ್ತೈತೆ ಏನ್ರಿ? ಸುಖ ಎಲ್ಲಿ ಸಿಗ್ತೈತಿ? ನಾವು ಇವತ್ತು ಏನ್ರಿ ಭಾಳಷ್ಟು ಮಂದಿ ಹೇಳ್ತಾರೆ, ನಮ್ಮ ಮನೆ ಮಕ್ಕಳು ಒಬ್ರು ಅದಾರ, ಇದಕ್ಕಿಂತ ಮುಂಚೆ ಜೋಡಣೆಗೆ ಹಿಡಿದು ನಾನು, ನಮ್ಮ ಮನೆಗೊಬ್ಬರು ಸ್ವಾಮಿಗಳು ಅದಾರ, ನಮ್ಮ ಮನೆಯವರು ಅಂತೇಳಿ ಅವ್ರ ಮನೆಯವ್ರು ಬಂದರು. ಏನು ನಿಮ್ಮ ಮನೆಯವ್ರು ಏನು ಶರಿಗರಿ ಕುಡಿತಾರೆ ಅಂತ ಕೇಳಿದ್ರು. ಶರೇನು ಕುಡಿದಿಲ್ರಿ, ಆದ್ರೆ ಭಾಳ ಖುಷಿ ಆದ್ರೆ ಯಾವಾಗೂ ಒಮ್ಮೆ ಶರೆ ಕುಡಿತಾರ. ಏನು ಹೇಳಿದ್ರು, ಭಾಳ ಖುಷಿ ಆದ್ರೆ ಅಂದ್ರೆ ಶರೆ ಕುಡಿತಾರೆ. ಅಂದ್ರೆ ಖುಷಿ ಮಾಡೋ ಸಲುವಾಗಿ ಶರೆ ಕುಡಿತಾರ. ಅದು ಏನ್ರಿ, ಆ ಬೆಂಕಿ ಹತ್ತೈತಿ, ಆ ಬೆಂಕಿಲಿಂದ ಆರಿಸೋದ್ರ ಮುಗಿಯೋಕೆ ಸಾಧ್ಯತೆ ಏನ್ರಿ? ಬೆಂಕಿಲಿಂದ ಆರಿಸಿದ್ರೆ ಬೆಂಕಿ ಮುಗಿಯೋಕೆ ಸಾಧ್ಯತೆ ಏನ್ರಿ? ಸಾಧ್ಯನಿಲ್ಲ. ಇವತ್ತು ನಾವು ಗುಣಲಿಂದ ಏನ್ರಿ ಸುಖ ನಾವು ಹುಡುಕಾಡಕತ್ತೀವಿ, ಯಾವತ್ತೂ ಸಿಗೋದಿಲ್ಲ. ನಮ್ಮ ಜೀವನದಾಗ ಸುಖ, ಶಾಂತಿ, ನೆಮ್ಮದಿ ಬರ್ಕತ್ಬೇಕಾದ್ರೆ ನಾವು ಏನು ಮಾಡ್ಬೇಕ್ರಿ? ಪ್ರವಾದಿ ಪೈಗಂಬರ್ ಸಲಾಸ್ ಸುನ್ನತ್ ಮ್ಯಾಗ ನಡಿಬೇಕು. ಅದ್ರೊಳಗೆ ಮೊದಲನೇ ಕೆಲಸ ಏನಪ್ಪ ಅಂದ್ರೆ ನಮಾಜ್ ಮಾಡಬೇಕು. ಮೊದಲನೇ ಕೆಲಸ ಏನು ಮಾಡ್ಬೇಕು? ನಮಾಜ್ ಮಾಡಿ. ಎಲ್ಲ ಮಾಡ್ರಿ, ನೀವು ಮಾಡ್ತಾ ಇರ್ರಿ, ಆದ್ರೆ ಮೊದಲು ನೀವು ನಮಾಜ್ ಮಾಡಿರಿ. ನೋಡಿರಿ, ಶರೀರ ಕೊಡಾಕ ರೊಕ್ಕ ಬೇಕು, ಹೌದಲ್ರಿ? ಕೆಟ್ಟ ಕೆಲಸ ಮಾಡಕ್ಕೆ, ಹರಾಮ್ ಕೆಲಸ ಮಾಡಕ್ಕೆ, ಏನ್ರಿ ಸಿನಿಮಾ ನೋಡಕ್ಕೆ, ನಾನಾ ಥರದ ಪಾಪ ಕಷ್ಟ ಮಾಡಕ್ಕೆ ಏನ್ರಿ ರೊಕ್ಕ ಬೇಕು. ನಮಾಜ್ ಮಾಡಕ್ಕೆ ಏನು ರೊಕ್ಕ ಐತೇನ್ರಿ? ಕನ್ಗಲ್ದವರು, ಹೊನ್ನಾಳ್ದವರು ಮತ್ತು ಅನಗೋಡಿ ಜೋನ್ದವ್ರು ಹೇಳ್ಯಾರನ್ರಿ, ನೀವು ಮುಂಜಾನೆ ನಮಾಜ್ ಬಂದ್ರೆ 500 ರೂಪಾಯಿ ಜಮಾ ಮಾಡಿ ನಮಾಜ್ ಮಾಡಪ್ಪ ಅಂತ. ಹಿಂಗೆ ಅಂತ ಹೇಳಿಲ್ಲ, ಅದಕ್ಕೆ ಬರೋಕತ್ತಿಲ್ಲ. ಇವತ್ತು ನಾವೊಂದು ನಿಮ್ಗೆ ಹೇಳು ಮಾತೇನಂದ್ರೆ, ಈ ಜೋಡ್ಲಿಂದ ನೀವು ನಾಳೆ ಮುಂಜಾನೆಯಿಂದ ಬಂದ್ರೆ ಅಂದ್ರೆ ಮುಂಜಾನೆ ನಮಾಜ್ ಮಾಡಿದ್ರೆ 500 ರೂಪಾಯಿ. ಎಲ್ಲರೂ ಬರ್ತೀವಿ, ಎಲ್ಲ ಕಲಿಸಿ ಬಗ್ಸಿ ಬಿಟ್ಟು ಬರ್ತೀವಿ. ಯಾಕಂದ್ರೆ 500 ರೂಪಾಯಿ ನಮ್ಗೆ ಗೊತ್ತೈತಿ. 500 ರೂಪಾಯಿ ಸಿಗ್ತಾವ ಮರ, ಬಾ ಮುಂಜಾನೆ ನಮಾಜ್ ಮಾಡೋಣಂತ. ಹಂಗೆ ಬೆಂಗಳೂರದೊಳಗೆ ಮಾಡಿದ್ರೆ ಒಮ್ಮೆ ಈ ಸಣ್ಣ ಹುಡುಗರ ಸಲುವಾಗಿ ಮೌಲಾನಾರ ಅಲ್ಲಿ ಬೆಂಗಳೂರದಾಗ ಮಾಡಿದ್ರು, ಒಂದು ಮಸೀದ್ನವರು, ಒಂದು ಕಮಿಟಿಯವ್ರು ಮಾಡಿದ್ರು. ಏನಂತಾರೆ, 4 ದಿವ್ಸ ತನ ಯಾರು ಮುಂಜಾನೆ ನಮಾಜ್ ಹುಡುಗರು, ಎಷ್ಟು ರೀ, ಮ್ಯಾಟ್ರಿಕ್ ತನ ಹುಡುಗರು ಏನದಾರ ಜನ, ಮ್ಯಾಟ್ರಿಕ್ ತನ ಏನು ಹುಡುಗರು ಅದಲ್ರಿ, ಅವರು 4 ದಿವಸ ಮುಂಜಾನೆ ನಮಾಜ್ ಜಮಾತಿಂದ ಓದಬೇಕು. ಅವ್ರು ಬಂದ್ರೆ ಅಂದ್ರೆ 6000 ರೂಪಾಯಿದು ಒಂದು ಸೈಕಲ್ ಕೊಡ್ತೀನಿ ಅಂತ ಎಲಾನ್ ಮಾಡಿದ್ರು. ಬೆಂಗಳೂರದಾಗ ಮನೆ ಆಗಿದ್ದಿದ್ದು. ಎಷ್ಟು ರೀ, ಪೂರ್ತಿ ಮಜೀದ್ ಎಷ್ಟು ಓಣಿಯೊಳಗೆ ಎಷ್ಟು ಹುಡುಗರು ಇದ್ದಾರಲ್ಲ, ಮ್ಯಾಟ್ರಿಕ್ದವರು ಹುಡುಗರು ಕಲಿಯಾರು ಎಲ್ಲರೂ ಮಜೀದ್ ತುಂಬಿಡ್ತಿ. ಸುಬಾನಲ್ಲ. ಯಾಕಂದ್ರೆ ಅವಂಗ ಸೈಕಲ್ ಸಿಗಾಕತ್ತೈತಿ, ಅವಂಗ 6000 ರೂಪಾಯಿ ಬಹುಮಾನ ಸಿಗಾಕತ್ತೈತಿ. ಅದು ತೊಗೊಳಕ್ಕೆ ಬರ್ತೀವಿ. ಆದ್ರೆ ಅಲ್ಲಾ ಥರ ಹೇಳ್ತಾನೆ ರೀ, ನೀವು ಮಸ್ಜಿದ್ಗೆ ಬರ್ರಿಪ್ಪ, ನಮಾಜ್ ಮಾಡಿರಿ. ಮೊದಲನೇ ಕೆಲಸ ಅಲ್ಲಾ ಥರ ನೀವು ಹೇಳ್ತಾನೆ, ನಿಮ್ಮ ಜೀವನ ಸುಖ ಕೊಡ್ತೀನಿ. ಇವತ್ತು ಎಲ್ಲ ಐತೆ ನಮ್ಮ ಮನೆಯೊಳಗೆ ಏನಿಲ್ಲ, ಚಲೋ ತಿನ್ನಕತ್ತಿಲ್ರಿ ಮೊದಲಿಕ್ಕಿತ್ತ. ನಮ್ಮ ಹಿರಿಯರು ಹಂಗೆ ತಿಂದು ಹೋಗ್ಯಾರನ, ಚಲೋ ಉಡಾಕತ್ತೀವಲ್ಲ ನಾವು. ಎಷ್ಟು ಚಲೋ ಉಡಾಕತ್ತೀವಿ. ಮೊದಲು ಒಂದು ಬರೀ ಮೊಹರಂದಾಗ, ಬಕ್ರೀದ್ದಾಗ, ಈದ್ ಮಿಲಾದಾಗ ಒಂದು ಜೋಡ ಅರ್ಬಿ ಹೊಲಿಸ್ತಿದ್ವಿ. ಈಗ ಎಷ್ಟು 10-12 ಜೋಡ ಅದಾವ. ನಮ್ಮಲ್ಲಿ ಒಬ್ರು ಅದಾರ, ಒಂದು ವರ್ಷನೊಳಗೆ ಎಷ್ಟು ಅದಾವ ಅಷ್ಟು ಜೋಡ ಮನ್ಯಾಗ ಅವ್ರು ಒಂದೊಂದು ಜೋಡ ಅರಿವಿ ಅದಾವ. 360 ಜೋಡ ಅದಾವ. ಮುಂಜಾನೆ ಒಂದು ಸಂಜೆಗೆ ಒಂದು ಹಾಕೋತಾರೆ, ಅಂಥವ್ರು ಅದಾರ. ಅಲ್ಲಾಹು ಅಕ್ಬರ್. ಆದ್ರೆ ಚಲೋ ಅರ್ಬಿ ಕೊಟ್ಟಾನ, ಚಲೋ ಊಟ ಕೊಟ್ಟಾನ, ಚಲೋ ಜೀವನ ಕೊಟ್ಟಾನ, ಚಲೋ ಸವಾರಿ ಕೊಟ್ಟಾನ, ಚಲೋ ಮನೆ ಕೊಟ್ಟಾನ. ಎಲ್ಲ ಚಲೋ ಐತಿ, ಎಲ್ಲ ಚಲೋ ಐತಿ. ನಮಾಜ್ ಚಲೋ ಇಲ್ಲ. ನಮ್ಮ ಗುಣಗಳು ಚಲೋ ಇಲ್ಲ. ನಮ್ಮ ದೃಷ್ಟಿ ಚಲೋ ಇಲ್ಲ. ನಮ್ಮ ಹೇಳೋದು ಚಲೋ ಇಲ್ಲ, ಕೇಳೋದು ಚಲೋ ಇಲ್ಲ, ಗಳಿಸೋದು ಚಲೋ ಇಲ್ಲ. ಇಂಥ ನಾನಾ ಥರದ ಪಾಪನೊಳಗೆ ನಾವು ಜೀವನ ಸರಿಸಾಕತ್ತೀವಿ. ಆದರೆ ಎಲ್ಲ ಈ ದಾವತ್ ತಬ್ಲೀಗ್ ಮುಖಾಂತರ ಇಡೀ ಮಾನವ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರಬೇಕಾದ್ರೆ ನಾವು ಏನು ಮಾಡ್ಬೇಕ್ರಿ? ನಮ್ಮಲ್ಲಿ ದೀನ ಧರ್ಮ ಬರಬೇಕು, ನಮ್ಮಲ್ಲಿ ನಮಾಜ್ ಬರಬೇಕು. ಆದ ಕಾರಣ ತಾವೆಲ್ಲರೂ ನಿಯತ್ ಮಾಡ್ರಿ. ಇನ್ಶಾ ಅಲ್ಲಾ ನಾವೆಲ್ಲರೂ 5 ಹೊತ್ತು ನಮಾಜ್ ಮಾಡ್ತೀವಿ ಅಂತ ನಿಯತ್ ಮಾಡ್ರಿ. ಮಾಡ್ತೀನಿ ಇನ್ಶಾ ಅಲ್ಲಾ. ಯಾರ್ಯಾರು ಮಾಡ್ತೀವಿ ಸ್ವಲ್ಪ ಕೈ ಐತ್ರಿ? ಮೊನ್ನೆ ನಮ್ಮ ಹಿರಿಯರು ಹೇಳಿದ್ರು, ಇದು ಕಾಂಗ್ರೆಸ್ ಕೈಯೋ ಏನವ್ರ ಕೈ ಕೊಡು ಕೈಯೋ? ಈ ಕೈ ಕೊಡೋದು ಕೈ ಬ್ಯಾಡ್ರಿ, ಇದು ಸಾಥ್ ಕೊಡುವಂಥ ನಿಯತ್ ಮಾಡ್ರಿ. ಇನ್ಶಾಲ್ಲ ಬೇಕಾದ ಕಷ್ಟ ಬರಲಿ, ನಾವು ಎಲ್ಲರೂ ಇನ್ಶಾಲ್ಲ 5 ಹೊತ್ತು ನಮಾಜ್ ಮಾಡ್ತೀವಿ, ನಿಯತ್ ಮಾಡ್ರಿ. ಮಾಡ್ತೀನಿ ಇನ್ಶಾಲ್ಲ. ಅಲ್ಲ ಸತ್ಯ ಹಾಜರಿ ಕುಬೂಲ್ ಫರ್ಮಾಯ್. ಮತ್ತು ಅಲ್ಹಮ್ದುಲಿಲ್ಲಾ 5 ಹೊತ್ತು ನಮಾಜ್ ಮಾಡ್ತಾ ಇರ್ರಿ. ಮತ್ತು ಹಿರಿಯರು ಹೇಳ್ತಾರ್ರಿ, ನಮ್ಮ ಊರಿನೊಳಗೂ ದೀನ್ ಧರ್ಮ ಬರ್ಬೇಕಾದ್ರೆ 5 ನಮಾಜ್ ಮಾಡಬೇಕು, 5 ಕೆಲಸ ಮಾಡಬೇಕು. ಮೊದಲನೇ ಕೆಲಸ ಏನಪ್ಪ? ನಮಾಜ್ ಮಾಡಿ ಸ್ವಲ್ಪ ಕೂತು, ಯಾವ ಮನೆಯವ್ರು ನಮಾಜ್ಗೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ, ಇವ್ರು ಹಿರಿಯರು ಯಾಕೆ ನಮಾಜ್ ಬಂದಿಲ್ಲ, ಇವ್ರಿಗೆ ನಮಾಜ್ ಕರ್ಕೊಂಡು ಬರಬೇಕು, ಇದು ವಿಚಾರ ಮಾಡೋದು ಈ ಮಸ್ಜಿದ್ ಜಮಾತ್ ಅಂತಾರೆ. ನಮ್ಮಲ್ಲಿ ಚಲೋ ವಿಚಾರಗಳು ಬರಬೇಕಾದ್ರೆ ನಾವು ತಾಲೀಮ್ ಮಾಡಬೇಕು. ಫಜಲ್ ಅಮಾಲದ ಪುಸ್ತಕನ ಓದಬೇಕು. ಅದ್ರೊಳಗೆ ಪ್ರವಾದಿ ಪೈಗಂಬರ್ ಮಾತುಗಳು ಇರ್ತಾವ. ಅದನ್ನ ಕೇಳಿದ್ವಿ ಅಂದ್ರೆ ನಮ್ಗೆ ಅಮಲು ಮಾಡಕ್ಕೆ ಸರಳ ಆಕೈತಿ. ಇಲ್ಲಿನೂ ಕೇಳಬೇಕು. ಮತ್ತು ನಾವು ಜನ್ನತ್ನ ಹೋದೈತೋ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗೋದು.
ಬರೀ ಎಂಡಿ ಮುಸ್ರಿ ಮಾಡಕ್ಕೆ ಅಷ್ಟೇ ಇಟ್ಟು ನಾವು ಹೆಣ್ಮಕ್ಳಿಗೆ ಅವ್ರಿಗೆ ನಾವು ಸ್ವರ್ಗಕ್ಕೆ ಜನ್ನ ತೊಗೊಂಡು ಹೋಗ್ಬೇಕಲ್ಲ, ಅವ್ರಿಗೆ ಸನ್ನತ್ನಾಗ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಏನ್ರಿ ಅವ್ರಿಗೆ ತಾಲೀಮ್ ಮಾಡಬೇಕು, ದೀನ ಧರ್ಮ ಅವ್ರಿಗೂ ನಾವು ಕಲಿಸ್ಬೇಕು. ಅದು ಮನೆಯೊಳಗೆ ತಾಲೀಮ್ ಮಾಡ್ರಿ. ಮೂರನೇ ಕೆಲಸ ಏನ್ರಿ 24 ತಾಸಂತೂ ಹೊಲ ತ್ವಾಟ್ಪಟ್ಟಿ ಬಂಗ್ಲೆ ಸಲುವಾಗಿ ಏನೇನು ಮಾಡಾಕತ್ತೀವಿ ಅದರೊಳಗೆ ಒಂದು ತಾಸು ಇದು ದೀನ ಸಲುವಾಗಿ ಟೈಮ್ ತೆಗೀರಿ ಇನ್ಶಾಲ್ಲ. ಈ ದಿವಸ ಮಾಡೋದು 3 ಕೆಲಸ. ಮತ್ತೇನ್ರಿ ವಾರದೊಳಗೆ ಮಾಡುವಂಥ ಒಂದು ಕೆಲಸ ಏನ್ರಿ, ನಮ್ಮ ಮಸೀದ್ ಒಂದು ಗಶ್ತ್ ಮಾಡಬೇಕು. ನೀವು ಗಶ್ತ್ ಮಾಡ್ತಿಲ್ಲ ಕನ್ನಡದೊಳಗೆ ಯಾವಾಗ ಗಶ್ತ್ ಮಾಡ್ತೀರಿ ನೀವು? ನಮಾಜನ ಆಗಕತ್ತಿಲ್ರಿ ಸಾಹೇಬರ, ಗಶ್ತ್ ಎಲ್ಲಿ ಮಾಡೋಂತೀರಿ ನೀವು? ಗಶ್ತ್ ಮಾಡಬೇಕು, ಅಡ್ಡಾಡಬೇಕು. ನೋಡ್ರಿ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬತ್ತಂದ್ರೆ ಒಂದು ಓಟಿನ ಸಲುವಾಗಿ ಒಂದೊಂದು ಮನೆಗೆ ಹೋಗಿ ಕಾಲು ಹಿಡಿದು ಕೈ ಮುಡ್ಕೊಂಡು ಹೇಳ್ರಿ ಒಂದು ಓಟಿನ ಸಲುವಾಗಿ ಎಷ್ಟು ಕೇಳ್ತಾನೆ. ಆದ್ರೆ ಅಲ್ಲಾನ ಸಲುವಾಗಿ, ದೀನದ ಸಲುವಾಗಿ, ನಾನು ಗುರಿ ಸಲುವಾಗಿ, ಬರುವಂಥ ಜೀವನದ ಸಲುವಾಗಿ ನಾವು ಅಡ್ಡಾಡಿ ಒಂದು ಸ್ವಲ್ಪ ನಮಾಜ್ ಬರ್ರಿ ತಮ್ಮ. ನಾವು 20 ಮನೆ ಅದಾವ, 4 ಮನೆ ಅದಾವ, ನಾವು ಕೂಡಿ ಅಲ್ಲಾನ ಇಬಾದತ್ ಮಾಡೋಣ, ನಮ್ಮ ಪೈಗಂಬರ್ ಸುನ್ನತನ ಜೀವಂತ ಮಾಡೋಣ. ಇದ್ರ ಸಲುವಾಗಿ ಸ್ವಲ್ಪ ಅಡ್ಡಾಡುವಂಥ ಮಾಡ್ತೀರಿ ಇನ್ಶಾಲ್ಲಾ. ನಿಯತ್ ಮಾಡ್ತೀರಿ. ಇದಕ್ಕೆ 2.5 ಗಂಟೆ 2.5 ತಾಸು ಹಚ್ಚೋದು, ಇದು ವಾರದಾಗ ಒಮ್ಮೆ ಮಾಡೋದು. ಮತ್ತೊಂದು ಕೆಲಸ ರೀ, ತಿಂಗ್ಳಕ್ಕೊಮ್ಮೆ ಮಾಡೋದು. ತಿಂಗ್ಳಕ್ಕೇನ್ರಿ 27 ದಿವಸ ತನ ಜಗತ್ತು ಏನು ಬೇಕಾದ್ರೆ ಮಾಡ್ರಿ. ಆದ್ರೆ 3 ದಿವಸ ಅಲ್ಲಂದಾರಿಗೆ ಹೋಗಂತ ನಿಯತ್ ಮಾಡ್ತೀರಿ ಇನ್ಶಾಲ್ಲಾ. 3 ದಿವಸ ಹೋಗ್ತಾ ಇರ್ರಿ. 3 ದಿವಸ ಹೋಗ್ತದು ಬರುವುದು, 4 ದಿವಸ ಹೋಗೋದು ಬರೋದು. ಹೆಂಗೆ ಮನುಷ್ಯಾಗ ಮಾಡ್ತಾ ಇರ್ತಾನಲ್ಲ, ಅವು ಒಮ್ಮೆ ಹೋದಂದ್ರೆ ಯಾರಿಗೇನು ಟೆನ್ಷನ್ ಆಗೋದಿಲ್ಲ. ಎಲ್ಲಿ ಹೋಗಿದ್ದ? 3ನೇ ದಿವಸ ಹೋಗಿದ್ದ. ಎಲ್ಲಿ ಹೋಗಿದ್ದ? 4 ದಿವಸ ಹೋಗಿದ್ದ. ಎಲ್ಲಿ ಹೋಗಿದ್ದ? ದಿಲ್ಲಿಗೆ ಹೋಗಿದ್ದ. ಎಲ್ಲಿ ಹೋಗಿದ್ದ? ಬೆಂಗಳೂರಿಗೆ ಹೋಗಿದ್ದ. ಎಲ್ಲಿ ಹೋಗಿದ್ದ? ಇಜ್ತಿಮಾಗೆ ಹೋಗಿದ್ದ, ಜೋಡಿಗೆ ಹೋಗಿದ್ದ. ಒಮ್ಮೆ ಹೋಗ್ಬಿಟ್ಟಂದ್ರೆ ಏನು ಟೆನ್ಷನ್ ಇರ್ದ. ಹೋಗ್ಲಾರ್ದ ಒಮ್ಮೆ ಎಕ್ದಮ್ ಹೋಗ್ಬಿಟ್ಟಂದ್ರೆ ಎಲ್ಲ ಕಷ್ಟ ಆಕೈತಿ. ಹೋಗೋದು ಬರೋದು ಒಮ್ಮೆ ಹೋಗ್ಬಿಡೋದು ಎಲ್ಲ ಸರಳ ಆಗಿಬಿಡ್ತೈತಿ. ಹಂಗೆ ಇನ್ಶಾಲ್ಲ ನಿಯತ್ ಮಾಡಿರಿ. ನಮಗೆ ಹೊರಗೆ ಹಾಕೋದು ಮುಂಚೆ ನಾವು ಹೋಗ್ಬಿಟ್ಟು ಅಂದ್ರೆ ಚಲೋ ಅಲ್ರಿ. ಯಾರು ಹೊರಗೆ ಹಾಕ್ತಾರೆ? ಜನಾಬ್ ಹಾಕ್ತಾರನ ಹೊರಗೆ? ಹಿರಿಯರು ಇವ್ರು ಹಾಕ್ತಾರೋ? ಯಾರೇ ಹಾಕೋದಿಲ್ಲ. ನಮ್ಮ ಹಿರಿಯರು ಹೇಳ್ತಾರೆ, ಜಿನ್ಕೇಲೆ ಮರೆಯತ್ತೆ ಓ ವಜೂ ಕರ್ತೀರ ಹೇಗೆ, ಅವರ ಹೊರಗೆ ಹಾಕ್ತಾರೆ ನಮಗೆ. ಯಾರ ಸಲಾಗಿ ನಾವು ಸತ್ತೀವಲ್ಲ, ಈ ಹೊಲ ತ್ವಾಟ್ಪಟ್ಟಿ ಬಂಗ್ಲಿ ಅಂತಾರೆ, ಬಡ್ಕೊಂಡು ಮಾಡ್ತೀವಲ್ಲ, ಅವರ ನಮ್ಗೆ ಮೊದಲು ಹೊರಗೆ ಹಾಕ್ತಾರೆ. ಹೆಣ ಮೊದಲು ಹೊರಗೆ ಹಾಕೊಂಬಾರ ಆಮೇಲೆ ಮಾತಾಡಂತಾರೆ. ಅಲ್ಲಾಹು ಅಕ್ಬರ್. ಅವ್ರು ಹೊರಗೆ ಹಾಕೋದು ಮುಂಚೆ ನಾವು 4 ದಿವಸ ನಿಯತ್ ಮಾಡಿಬಿಟ್ಟು ಅಂದ್ರೆ ಮಾಡ್ತೀನಿ ಇನ್ಶಾಲ್ಲ. ಯಾರ್ಯಾರು ತಯಾರಿದ್ರು ನೋಡು, ಸ್ವಲ್ಪ ಕೈ ಎತ್ತರ ನೋಡೋಣ ಈಗ. ಸುಬ್ಹಾನಲ್ಲ. ನೋಡ್ರಿ ಎಲ್ಲರ ಸತಿ ಕೈ ಎತ್ತಕತ್ತಾರ ಹಿರಿಯರು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲ ಸಬ್ಕೋ ಕಬೂಲ್. कितने तुम्हारे कितने बस्ते वाले हैं भी? ಎಷ್ಟು ಹಳ್ಳಿಯವ್ರು ಬಂದಾರ್ರಿ? ಹಳ್ಳಿ ಬಿಟ್ಟು ಎರ್ಕಲ ರಳ್ಳಿ